ಓಂ ನಿತ್ಯ ಶುದ್ಧ ಬುದ್ಧ ಮುಕ್ತ ವೇದಾಂತಾಂಬುಜ ಭಾಸ್ಕರಂ ನಮಾಮಿ ಯುಗಕರ್ತಾರಂ ಆರ್ತನಾಥಂ ವಿಲೇಶ್ವರಂ ವಿಜ್ಞಾನ ಪೀಯೂಷ ನಿಮಗ್ನಮೂರ್ತೆ ಸ್ಪರ್ಶಯಾಮ್ಯಾನ್ ದಯಾಕರೇಣ ಏಕಾಮಿನಿ ಕಾಂಚನ ರಿಕ್ತಚಿತ್ತ ಸದ್ಯೋ ಬಭೂವು ಭೂರಿ ರಾಮಕೃಷ್ಣ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ 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 ನಮೋ ನಮಃ. ಆತ್ಮೀಯ ಬಂಧು ಭಗಿನಿಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶಕ್ಕಾಗಿ ಇಲ್ಲಿಯ ಕಾರ್ಯಕರ್ತರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಂಸ್ಥೆಯನ್ನು ಹುಟ್ಟುಹಾಕಿದಂಥ ಋಷಿ ಸದೃಶ ಜೀವನವನ್ನು ನಡೆಸಿ ಸದಾ ರಾಷ್ಟ್ರದ ಹಿತಚಿಂತನೆ ಮಾಡಿ ರಾಷ್ಟ್ರಕನು ಚಾರಿತ್ರ್ಯ ಬಲ ಸಂವರ್ಧನೆ ಮಾಡದೇ ಇದ್ದರೆ ರಾಷ್ಟ್ರ ಉಳಿಯುವುದಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ಕಣ್ಮರೆಯಾದರೂ ನಿರಂತರ ಸಾನ್ನಿಧ್ಯದಿಂದ ಇಲ್ಲಿಯ ಕಾರ್ಯಕರ್ತರಿಗೆ ಸ್ಫೂರ್ತಿಯನ್ನು ಕೊಟ್ಟು ಅವರ ಇಂಗಿತದಂತೆ ಇಲ್ಲಿ ಅನೂಚಾನವಾಗಿ ನಿರಂತರವಾಗಿ ಸದ್ಭಾವನೆಗಳ ಪ್ರಸಾರ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕೈಗೊಂಡಂಥ ಎಸ್.ಆರ್. ರಾಮಸ್ವಾಮಿಯವರಿಗೂ ರಾಮ್ ಅವರ ಸಹಾಯಕರಿಗೂ ನಾನು ಧನ್ಯವಾದ ಅರ್ಪಣೆ ಮಾಡಬೇಕಾಗಿದೆ. ಯು ವಿಲ್ ಬಿ ಡೂಯಿಂಗ್ ದ ಗ್ರೇಟೆಸ್ಟ್ ಸರ್ವಿಸ್ ಟು ಮೆನ್ ಕೈಂಡ್, ನಾಟ್ ಬೈ ರೇಸಿಂಗ್ ದ ರೂಫ್ಸ್ ಆಫ್ ದ ಹೌಸಸ್ ಬಟ್ ರೇಸಿಂಗ್ ದ ಮೈಂಡ್ಸ್ ಆಫ್ ಮೆನ್. ಇದು ಅಮೆರಿಕದ ಬರಹಗಾರ ಒಬ್ಬ ಹೇಳಿದ್ದು. ಮನೆ ಮಾರನ್ನು ಏರಿಸುವುದಕ್ಕಿಂತಲೂ ಮನುಷ್ಯರ ಮನಸ್ಸನ್ನು ಸರಿಪಡಿಸಿದರೆ ನೀವು ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾದ ಸೇವೆಯನ್ನು ಸಲ್ಲಿಸಿದಂತಾಗುತ್ತದೆ. ಗುಡಿಸಲಾದರೂ ಪರವಾಗಿಲ್ಲ, ನಮಗೆ ಗುಣವಂತರು ಬೇಕು. ಇದನ್ನು ಹೇಳಿದ್ದು ಸಮೃದ್ಧವಾದ ದೇಶ, ಜಗತ್ತಿನ ಪೂರ್ವ ಶಕ್ತಿಶಾಲಿಯಾದ ದೇಶ ಅಂತ ಅಮೇರಿಕದ ಚಿಂತನಶೀಲ ಬರಹಗಾರರೊಬ್ಬರ ಮಾತು. ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಆ ಮನಸ್ಸು ಸರಿಯಾಗಿದ್ದರೆ ಎಲ್ಲ ಸರಿಯಾಗ್ತದೆ. ಮನಸ್ಸು ಸರಿಯಾದರೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಆ ವಿಚಾರವನ್ನು ನೆನೆದಾಗ ನಮ್ಮ ದೇಶದಲ್ಲಿ ಶಾಲಾ ಕಾಲೇಜುಗಳನ್ನು ಬಿಟ್ಟು, ಅದು ಸೆಕ್ಯುಲರ್ ಕಂಟ್ರಿ ಆದರೆ ಆದ್ದರಿಂದ ಅಲ್ಲಿ ಧರ್ಮವಾಗಲಿ ಸಂಸ್ಕೃತಿಯಾಗಲಿ ನೈತಿಕತೆಯಾಗಲಿ ಯಾವುದನ್ನು ಬೋಧಿಸುವ ಒಂದು ಸಾಹಸ ಯಾರೂ ಮಾಡುವಂತಿಲ್ಲ. ಆ ರೀತಿಯಲ್ಲಿ ನಮ್ಮ ಸರ್ಕಾರ ಅದಕ್ಕೆ ಕಾರ್ಯಕ್ರಮವನ್ನು ಕೈಗೊಂಡಿದೆ. ಪ್ರೈವೇಟಾಗಿ ಖಾಸಗಿಯಾಗಿ ನಮ್ಮ ಜನರಲ್ಲಿ ಹೊಸ ಹೊಸ ವಿಚಾರಗಳನ್ನು, ಪೌರನ ಕರ್ತವ್ಯವನ್ನು ತಿಳಿಸಿಕೊಟ್ಟು ಅವರಲ್ಲಿ ಉತ್ಸಾಹ ಸ್ಫೂರ್ತಿಯನ್ನುಂಟು ಮಾಡತಕ್ಕಂಥ ಸನ್ನಿವೇಶ ಎಷ್ಟು ಕಡಿಮೆ ನೋಡಿ. ಆ ದೃಷ್ಟಿಯಿಂದ ಈ ಸಂಸ್ಥೆ ಎಡೆಬಿಡದೆ ಅವ್ಯಾಹತವಾಗಿ ವಿಚಾರಗಳ ಪ್ರಸಾರ, ಸದ್ಭಾವನೆಗಳ ಪ್ರಸಾರ ಮಾಡ್ತಾ ಇದೆ. ಡಿ ವಿ ಜಿಯವರ ವಾಕ್ಯಗಳನ್ನು ಅನುಸರಿಸಿ ನಾನು ನನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ. ಅದು ಪ್ರತಿಯೊಬ್ಬನ ಜೀವನದಲ್ಲೂ ಪ್ರತಿಯೊಬ್ಬರೂ ತಿಳ್ಕೊಳ್ಳಬೇಕಾದದ್ದು. ಮೂಲಭೂತವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡು ಅದರಲ್ಲಿ ಪೂರ್ಣ ವಿಶ್ವಾಸವನ್ನು ಇಟ್ಟು ನಮ್ಮ ಬದುಕನ್ನು ಬೆಳಗುವ ಆ ತತ್ವಗಳನ್ನು ಸರಿಯಾಗಿ ಸ್ವೀಕರಿಸಿ ರಕ್ತಗತ ಮಾಡಿಕೊಂಡು ಈ ಜಗತ್ತಿನಲ್ಲಿ ಬದುಕಿದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಅವರು ಕೇಳಿದ್ದಿದ್ದು ಏನು ಜೀವನದ ಅರ್ಥ, ಏನು ಪ್ರಪಂಚ ಅರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರುವುದೇನಾನು ಉಂಟೆ ಜ್ಞಾನ ಪ್ರಮಾಣವೇ, ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವು ಅರಿಯಲಾರದುದರ ಒಟ್ಟು ಹೆಸರೇ, ಕಾವನೊಲ್ಲುವ ನಿರಲ್ಕೆ, ಓರ್ವ ನಿರಲ್ಕೆ, ಜಗದ ಕಥೆ ಏಕೆಂತು ಸಾವು ಹುಟ್ಟುಗಳೇನು, ಒಗಟು ಏನೇ ಸೃಷ್ಟಿ ಬಾರಿನ ಅರ್ಥವದೇನು, ಬಗೆದು ಬಿಡಿಸುವ ರಾರು ಸೋಜಿಗವನಿದನು, ಜಗವ ನಿರವಿಸಿದ ಕೈಯೊಂದಾದರೆ ಏಕಿಂತು ಬಗೆ ಬಗೆಯ ಜೀವಗತಿ, ಬದುಕಿಗ ನಾಯಕನು ಏಕನೋ ಅನೇಕನೋ, ವಿಧಿಯೋ ಪೌರುಷವೋ ಧರ್ಮವೋ ಅಂಧಬಲವೋ ಕುದುರುವುದಂತುದಿ ಅವ್ಯವಸ್ಥೆಯ ಪಾಡು ಎದೆಗುದಿಯ ಗೊತ್ತೇನೋ.
ಆಮೇಲೆ ಭೌತ ವಿಜ್ಞಾನಿ ರವಿ ಶಶಿತಾರೆಗಳನ್ನು ಅಳೆವನ್, ಪ್ರೀತಿ ರೂಷಗಳನ್ನು ಅಳವನೇನು, ಅವ್ಯಕ್ತ ಚೇತನವನ್ನು ಅರಿವನೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಯ ಉತ್ತರ ವಿಜ್ಞಾನದ ಸಂಶೋಧನೆಗಳಿಂದ ಉಂಟಾದ ನಾನಾ ರೀತಿಯ ಪರಿಣಾಮಗಳಿಂದ ಪರಿತಪ್ತವಾದ ಒಂದು ಸ್ಥಿತಿಯನ್ನು ತಿಳಿಯುವುದಕ್ಕೆ ಸೂಚನೆ ಕೊಡ್ತದೆ. ಈ ಎಲ್ಲ ಗೊಂದಲಗಳ ನಡುವೆ ಭಾರತೀಯ ಋಷಿಗಳು ಮುನಿಗಳು ಸಹಸ್ರಾರು ವರ್ಷಗಳ ಹಿಂದೆ ಕಂಡುಹಿಡಿದ ತತ್ವಕ್ಕೆ ಆ ಸತ್ವ ಇದೆಯೇ, ಶಕ್ತಿ ಇದೆಯೇ, ಜಗತ್ತಿಗೆ ಮಾರ್ಗದರ್ಶನ ಮಾಡುವ ಸಾಮರ್ಥ್ಯ ಇದೆಯೇ, ಈ ಪ್ರಶ್ನೆಗೂ ಅವರು ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಮುಂದೆ. ಇದನ್ನು ಪ್ರಾರಂಭಿಸಿ ನಾನು ಕಾರ್ಯಕ್ರಮವನ್ನು, ಅಂದರೆ ಮೂಲಭೂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವು ಸಿಕ್ಕಿದರೆ, ಅದರಲ್ಲಿ ನಮ್ಮ ವಿಶ್ವಾಸ ಉಂಟಾದರೆ ಆಟೋ ಕರೆಕ್ಟಿವ್ ಮೆಜರ್ಸ್ ಅಂತ ನಮ್ಮನ್ನು ನಾವೇ ಸರಿಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ತಾತ್ಪರ್ಯ ಏನಂದರೆ, ಆಧುನಿಕ ವಿಜ್ಞಾನವು ಇತ್ತೀಚಿನ ಸಂಶೋಧನೆಗಳು, ಇಂಪ್ಲಿಕೇಶನ್ಸ್ ಆಫ್ ಮಾಡರ್ನ್ ಸೈನ್ಸ್ ಅಂತಾರಲ್ಲ, ಅದರ ಆಧಾರದಿಂದ ನಮ್ಮ ಪ್ರಾಕ್ತನ ಋಷಿಮುನಿಗಳು ಹೇಳಿದ ತತ್ವಗಳು ಅದು ಮೂಢನಂಬಿಕೆಯಲ್ಲ, ಗಾಢವಾದ ನಂಬಿಕೆ ಇರಬಹುದು, ಅದು ಬರೀ ಕಲ್ಪನೆಯಲ್ಲ, ಕೋಮುವಾದ ಅಲ್ಲ, ಕೇಸರೀಕರಣ ಅಲ್ಲ, ಮತ್ತೊಂದಲ್ಲ, ಅದು ಇಡೀ ಜಗತ್ತಿಗೆ ಉಪಕಾರಕವಾದಂಥ ಒಂದು ತತ್ವ ಅಂತ ಗೊತ್ತಾಗ್ತದೆ. ಇತ್ತೀಚೆಗೆ ನಾವು ಪೊನ್ನಂಪೇಟೆಯಲ್ಲಿ ವಿಶ್ವ ಭಾವೈಕ್ಯ ದೇವಾಲಯವನ್ನು ಉದ್ಘಾಟನೆ ಮಾಡಿದರು. ನಮ್ಮ ಮಿಷನಿನ ಮುಖ್ಯಸ್ಥರಾದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಆತ್ಮಸ್ಥಾನಂದರು. ಆಗ ಅಲ್ಲಿ ಅವಕಾಶ ಬಂದಾಗ ನಾನು ಕೆಲವು ಮಾತನ್ನು ಹೇಳಿದೆ. ಯಾಕೆ ವಿಶ್ವ ಭಾವೈಕ್ಯ ಅಂತ ನಾವು ಹೆಸರಿಟ್ಟೆವು? ಈ ಹೊತ್ತು ವಿಜ್ಞಾನ ನಮಗೆ ಅಪಾರವಾದ ಅದೊಂದು ಅದ್ಭುತ. ವಿಜ್ಞಾನಕ್ಕೆ ನಾವು ಥ್ಯಾಂಕ್ಸ್ ಟು ಮಾಡರ್ನ್ ಸೈನ್ಸ್. ಇದು ವಿಶ್ವ ಒಂದು ಅಂತ ಹೇಳ್ತಾರೆ, ತೋರಿಸಿಕೊಟ್ಟಿದ್ದಾನೆ. ನಾನು ಕೊಡುವ ಉದಾಹರಣೆ, ಮಿಚ್ಚಲ್ಲೆನ್ನೋನು ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ನಿಂತು ಭೂಮಿಯ ಕಡೆ ಕಂಡಾಗ ಭೂಮಿ ಆತನಿಗೆ ಒಂದು ಕಾಲ್ಸೆಂಡು ಫುಟ್ಬಾಲ್ನ ಹಾಕೊಂಡಿದ್ದಂತೆ. ಆಲೋಚನೆ ಮಾಡಿ ನೋಡಿ. ಈ ಭೂಮಿ ತನ್ನ ಅಕ್ಷರದಲ್ಲಿ ಗಂಟೆಗೆ 1000 ಮೇಲೆ ಸುತ್ತಿರ್ತದೆ. ನಿಮ್ಗೆ ಯಾರಿಗಾದ್ರೂ ತಲೆ ತಿರುಗಿಲ್ಲ? ವ್ಯವಸ್ಥೆ ಇದೆ, ವ್ಯವಸ್ಥಾಪಕನ ಮಹಿಮೆ ಅರ್ಥವಾಗುತ್ತೆ ತಾನೆ. ಇದು ಅಲ್ಲಿ ಭೂಮಿ ತಿರುಗಿದೆ. ದಿವಸಕ್ಕೆ ನಮ್ಮ ಹೃದಯ 1,39,000 ಬಡ್ಕೊಳ್ತದೆ ತಾನೇ. ಇಡೀ ವಿಶ್ವವನ್ನು ನೋಡಿದಾಗ ನೀರು, ಗಾಳಿ, ಬೆಳಕು, ಪಂಚಭೂತದಲ್ಲಿ ಪರಸ್ಪರ ಒಂದು ಸಾಮರಸ್ಯವನ್ನು ಕಂಡಾಗ ಎಂಥ ಆಶ್ಚರ್ಯ ಆಗ್ತದೆ. ವಿಶ್ವ ಒಂದು, ವಿಶ್ವ ನಿಯಾಮಕನು ಒಬ್ಬನೇ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚಾಂತ ಶ್ವೇತಾಶ್ವತರದಲ್ಲಿ ಎಷ್ಟು ಕೆಲವು 11 ಶಬ್ದಗಳಲ್ಲಿ ಇಡೀ ವಿಶ್ವ ನಿಯಾಮಕನ ಬಗ್ಗೆ ಒಂದು ಅಭಿಪ್ರಾಯ ಕೊಟ್ಟಿರೋದಕ್ಕೆ ಸರಿಗಟ್ಟುವ ಮತ್ತೊಂದು ಉಕ್ತಿ ಬೇರೆ ಎಲ್ಲಿಯೂ ನಮಗೆ ಸಿಗೋದಿಲ್ಲ. ಇದೆ, ಬೇರೆ ಧರ್ಮಗಳಲ್ಲಿಯೂ ಇದೆ. ವಿ ಲಿವ್, ಮೂವ್ ಆ್ಯಂಡ್ ಹ್ಯಾವ್ ಅವರ್ ಬೀಯಿಂಗ್ ಇನ್ ಗಾಡ್ ಅಂತ ಸೇಂಟ್ ಪಾಲ್ ಒಂದು ಕಡೆಯಲ್ಲಿ ಹೇಳಿದ್ದಾನೆ. ಅಂದರೆ ಆ ತತ್ವ ಇದೆಯಲ್ಲ, ಆ ತತ್ವವನ್ನು ರೆಪ್ರೆಸೆಂಟ್ ಮಾಡಿದ್ದು, ಅದರ ಪ್ರತಿನಿಧಿಯಾಗಿ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ಹೇಳಿದರು. ಇರುವುದೊಂದೇ ನಿತ್ಯ ಮುಕ್ತನು ಸರ್ವಜ್ಞಾನಿಯು ಆತನು, ನಾಮರೂಪಾತೀತನಾತನು, ಪಾಪ ಪುಣ್ಯಾತೀತನು, ಸರ್ವ ಮಾಯಾಧೀಶನಾತನು, ಸಲಹಿ ಕುಂಬುವನಾತನು, ಸಾಕ್ಷಿಯಾತನು, ಪ್ರಕೃತಿ ಜೀವರ ತೆರೆದಿ ತೋರುವನಾತನು. ಆ ಆತನು ಎಲ್ಲ ಕಡೆಯಲ್ಲಿರೋದು ಮಾತ್ರ ಅಲ್ಲ, ನಮ್ಮ ಹೃದಯದ ಅಂತರಾಳದಲ್ಲಿದ್ದು ನಮ್ಮ ಇಡೀ ಈ ಅದ್ಭುತವಾದ ಶರೀರವನ್ನು ನಡೆಸಲಿಕ್ಕೆ ಬೇಕಾದದ್ದು ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಅವ್ಯವಸ್ಥೆ ಅಂತ ಕಂಡರೂ ಅದೊಂದು ವ್ಯವಸ್ಥೆ ಹಿನ್ನೆಲೆಯಲ್ಲಿ ಇದೆ. ಅದು ಉಪನಿಷತ್ತಿನಲ್ಲಾಯಿತು. ಭಗವದ್ಗೀತೆಯಲ್ಲಿ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಮಸ್ತಥೈವ ವದಾಮ್ಯಹಂ ಮಮ ವರ್ತಮ ಅನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಎಲ್ಲ ಕಡೆಯಿಂದ ಅಡ್ರೆಸಸ್ ಆ್ಯಂಡ್ ಅಪ್ರೋಚಸ್ ಅಡಾಪ್ಟೆಡ್ ಬೈ ಡಿಫರೆಂಟ್ ಪೀಪಲ್, ಐ ಅಕ್ಸೆಪ್ಟ್. ಎಷ್ಟು ಉದಾರವಾದ ಭಾವನೆ, ಎಷ್ಟು ಉದಾರವಾದ ಭಾವನೆ ಭಗವದ್ಗೀತೆಯಲ್ಲ. ಅಶೋಕ ಚಕ್ರವರ್ತಿಯ ಕಾಲದಲ್ಲಿಯೂ ಎಲ್ಲ ಧರ್ಮಗಳು ಒಳ್ಳೆಯದಾದ ಮೇಲೆ ಬರಬೇಕು, ಎಲ್ಲ ಧರ್ಮದವರು ನನ್ನ ಮಕ್ಕಳು,
ಸಮವಾಯ ಏವ ಸಾಧು ಅಂತ. ಆಧುನಿಕ ಯುಗದಲ್ಲಿ ವಿಜ್ಞಾನದ 200-300 ವರ್ಷಗಳ ಪ್ರಗತಿಯಿಂದ ಜಡವಾದ, ಅಂದರೆ ಮ್ಯಾಟರ್ ಈಸ್ ಸುಪ್ರೀಮ್, ಮೆಟೀರಿಯಲಿಸ್ಟಿಕ್ ಐಡಿಯಾಸ್ ಆರ್ ಎಟ್ ದ ಹೈಟ್ ಆಫ್ ದೇರ್ ಗ್ಲೋರಿ ಅಂತ ಹೇಳಬಹುದು. ಆ ಸಮಯದಲ್ಲಿ ತಿರುಗಿ ಧರ್ಮದ ಬಗ್ಗೆ ನಿಂದೆ ಎಲ್ಲ ಧರ್ಮದವರು ದೇಶಕ್ಕೆ ಏನೇನು ಸಾಮಗ್ರಿ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾರೆ. ನಮ್ಮ ದೇಶದಲ್ಲಿ ಉಂಟು, ಇವ್ರನ್ನ ಕಂಡ್ರೆ ಇವರಿಗೆ ಆಗೋದಿಲ್ಲ, ಅವ್ರನ್ನ ಕಂಡ್ರೆ ಇವರಿಗೆ ಐತೆ ಇತ್ಯಾದಿ, ಎಲ್ಲ ಕಡೆ ಉಂಟು, ಕೆಲವರಲ್ಲಿ ಹೆಚ್ಚು ಅಷ್ಟೇ. ಆ ಕಾಲದಲ್ಲಿ ಭಗವಾನ್ ಶ್ರೀರಾಮಕೃಷ್ಣರು ಊಹಿಸಿ 19th century, ಬ್ಯಾಕ್ ಎಂಡ್ ಆಫ್ 19th century, ಅದು ಏನು ಅದ್ಭುತ ಸಾಧನೆ ಮಾಡಿ ಆ ಉಪನಿಷತ್ತು, ಭಗವದ್ಗೀತೆ, ವೇದಾಂತಗಳಲ್ಲಿ ಹೇಳಿದಂತಹ ತತ್ವದಲ್ಲಿ ಒಂದು ಸಾಮರಸ್ಯವನ್ನು ಉಂಟು ಮಾಡಿ ಇಡೀ ವಿಶ್ವವೊಂದು ವಿಶ್ವನಿಯಾಮಕನೊಬ್ಬ, ಅವನನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುವುದು, ಆದ್ದರಿಂದ ಸಮನ್ವಯ ಸಾಧುವಾದದ್ದು ಅನ್ನೋದನ್ನು ಪ್ರತ್ಯಕ್ಷವಾಗಿ ಕಂಡು ಹೇಳ್ತಾರೆ. ಕಣ್ಣು ಮುಚ್ಚಿಕೊಂಡು ನೋಡಿದ್ದೇನೆ, ಕಣ್ಣು ತೆರೆದುಕೊಂಡು ನೋಡಿದ್ದೇನೆ, ಎಲ್ಲ ಕಡೆಯಲ್ಲಿ ಆತನೇ ಇದ್ದಾನೆ. ಇದು ಹೇಗೆ ಒಂದು ವಿಶ್ವ ಭಾವೈಕ್ಯಕ್ಕೆ ಕಾರಣವಾಗುವಂತಹ ಬೋಧನೆಯನ್ನು ಅವರು ಬೋಧಿಸಿದರು. ಇಲ್ಲದಿದ್ದರೆ ವಿ ಹ್ಯಾವ್ ಇನಫ್ ರಿಲಿಜನ್ಸ್ ಟು ಹೇಟ್ ಈಚ್ ಅದರ್, ನಾಟ್ ಟು ಲವ್ ಈಚ್ ಅದರ್ ಅಂತ ಜಾನ್ ಸ್ವಿಫ್ಟ್ ಯಾರೋ ಹೇಳ್ತಾನೆ. ನಮ್ಮಲ್ಲಿ ಬೇಕಾದಷ್ಟು ದೇಶ ಮಾಡಿಕೊಳ್ಳಿಕ್ಕೆ ಬೇಕಾದಷ್ಟು ಧರ್ಮಗಳಿವೆ, ಪ್ರೀತಿ ಇಲ್ಲ ಅಂತ. ಅದು ಹೇಗೆ ಸಾಧ್ಯ? ತತ್ವವನ್ನು ತಿಳಿಯುವುದರಿಂದ ಸಾಧ್ಯ. ಆ ತತ್ವ ಹಿಂದೆ ಋಷಿಗಳಿಂದ ಪ್ರೋಕ್ತವಾದದ್ದು, ಅಂತಹ ಋಷಿಗಳು ಮಹಾತ್ಮರು ಅವತಾರ ಪುರುಷರಿಂದ ಅನುಭವಿಸಲ್ಪಟ್ಟದ್ದು. ಇವತ್ತು ವಿಜ್ಞಾನ ಅದನ್ನು ಒಂದು ರೀತಿಯಿಂದ ಸ್ಪಷ್ಟವಾಗಿಯೇ ಹೇಳ್ತಾರೆ. ನಾನು ಐನ್ಸ್ಟೈನ್ದೊಂದು ಕೊಟೇಶನ್ ಕೊಡುವ ಕ್ರಮ ಉಂಟು. ಆತ ಹೇಳ್ತಾನೆ ನೋಡಿ, ಅದು ದೀರ್ಘಕಾಲ ಚಿಂತನೆ ಮಾಡಿ ಔಟ್ ಆಫ್ ಮೈ ಲೇಟರ್ ಇಯರ್ಸ್ ಎನ್ನುವ ಗ್ರಂಥದಲ್ಲಿ ಆತ ಹೇಳಿದ್ದು, ಮೈ ರಿಲಿಜನ್ ಕನ್ಸಿಸ್ಟ್ ಇನ್ ಅನ್ ಹಂಬಲ್ ಅಡ್ಮಿರೇಷನ್ ಆಫ್ ದ ಇನ್ಲಿಮಿಟೇಬಲ್ ಸುಪೀರಿಯರ್ ಸ್ಪಿರಿಟ್ who reveals himself in the slight details we are able to perceive with our frail and feeble minds. The deeply emotional connection of the presence of a superior reasoning power forms my idea of God. ಅವನು ಧಾರ್ಮಿಕ ದೃಷ್ಟಿಯನ್ನು ಹಾಗೆ ಹೇಳಿದ್ದಾನೆ, ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ನೋಡಿ. ನಮ್ಮ ದುರ್ಬಲವು ಆಗಿರುವ ಮನಸ್ಸಿಗೆ ಕಾಣುವ ಸಣ್ಣ ಪುಟ್ಟ ವಿಚಾರಗಳಲ್ಲಿಯೂ ತನ್ನಿಂದ ತಾನೇ ವ್ಯಕ್ತವಾಗುವ ಆ ದಿವ್ಯವಾದ ಅತೀತದಿಂದ ಬರುವ ವಾಟ್ ಇಸ್ ಇಂಟರ್ನೆಟ್ರೇಬಲ್ ಟು ಎಕ್ಸಿಸ್ಟ್ ಮ್ಯಾನಿಫೆಸ್ಟಿಂಗ್ ಆಸ್ ದಿಸ್ ವಂಡರ್ಫುಲ್ ಯೂನಿವರ್ಸ್ ಆ್ಯಂಡ್ ರೇಡಿಯಂಟ್ ಬ್ಯೂಟಿ ಅಂತಾನೆ. ಅದು ಅಣು ಕಣವು ಎಷ್ಟು ಅರ್ಥಪೂರ್ಣವಾಗಿ ವರ್ತಿಸ್ತದೆ. ಪ್ರಕೃತಿ ಭಗವಂತನ ಶಕ್ತಿ, ಆದರೆ ಮನುಷ್ಯನಿಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿದೆ, ಮಾತ್ರ ದುರುಪಯೋಗ ಮಾಡಿಕೊಂಡು ಒದ್ದಾಡ್ತಾನೆ. ಮೇಲಕ್ಕೂ ಹೋಗಬಲ್ಲ ಸಾಮರ್ಥ್ಯ ಇದೆ. ಎಂಥ ಅದ್ಭುತವಾದ ಶಕ್ತಿ ಆತ ಪ್ರಕಟಿಸಬಲ್ಲ. ಅವನು ಭಗವಂತನ ಮಗು ಆದ್ದರಿಂದಲೇ. ಆದರೆ ಅಧೋಗತಿಗೂ ಹೋಗಬಲ್ಲ. ಅವನಿಗೆ ಕೊಟ್ಟ ಸ್ವಾತಂತ್ರ್ಯವನ್ನು ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ಆಗದೇ ಇದ್ದರಿಂದ ವಿಕಾಸದ ಯಾವುದೋ ಒಂದು ಹಂತದಲ್ಲಿ ನಿಂತ ವ್ಯಕ್ತಿಗೆ ಅದರ ಸದುಪಯೋಗ ಮಾಡಲಿಕ್ಕೆ ಆಗದೇ ಇರಬಹುದು. ಅದನ್ನು ಸದುಪಯೋಗ ಮಾಡಿದವರು ಈ ಜಗತ್ತಿಗೆ ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಿ ನೋಡಿ. ನ ಮಾನುಷಾತ್ ಪರಂ ಅಂತ ಹೇಳಿ ಮಹಾಭಾರತದಲ್ಲಿ ಹೇಳಿದಾಗ ಮನುಷ್ಯನಿಗಿಂತ ಯಾರು ದೊಡ್ಡವರು ಅಂತ. ದೇವತೆಗಳನ್ನು ಕೂಡ ಮಂತ್ರ ತಂತ್ರ ವೇದ ಹೋಮ ಎಲ್ಲ ಮಾಡಿ ಎಳೆದಾಗ್ತಾನೆ ಬೇಕಾದ್ರೆ. ಇವತ್ತು ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಲಂಡನ್ನಲ್ಲಿ ಲಂಚ್ ಮುಗಿಸಿ ಡಿನ್ನರಿಗೆ ಡೆಟ್ರಾಯ್ಟಿಗೆ ಹೋಗ್ಬೋದು. ಅಂತಹ ಕಾಲವ ದೇಶವ ನೆಲೆವರು ಆಕಾಶವನ್ನು ತೂರುವರು, ಅತಿ ದೂರದ ನಕ್ಷತ್ರಕ್ಕೆ ಕ್ಷಣ ಮಾತ್ರದಲ್ಲಿ ಸಾಗುವರು. ರವಿಗರ್ಭಕ್ಕೋ ಭುವಿಗರ್ಭಕ್ಕೋ ನೀಹಾರಿಕೆಗೋ ಹೊಕ್ಕು, ಸತ್ಯದ ಕರುಳನೆ ಕಿತ್ತಿದೆ ವಿಜ್ಞಾನದ ರಣಹದ್ದಿನ ನೆತ್ತರು ಬಸಿಯೋ ಕೊಕ್ಕು ಅಂತ ಅದೊಂದು ಕವಿತೆ ಇದೆ. ವಿಜ್ಞಾನ ಬಹಳ ಒಳ್ಳೇದು ಮಾಡಿದೆ, ಆದರೆ ಸತ್ಯದ ಕರುಳನ್ನು ಅದು ಕುಕ್ಕಿ ಅದರಿಂದ ರಕ್ತಸ್ರಾವ ಮಾಡಿದೆ. ಅದು ಉಂಟಲ್ಲಿ. ಒಟ್ಟಿನಲ್ಲಿ ಮನುಷ್ಯನಲ್ಲಿ ವ್ಯಕ್ತವಾಗುವ ಶಕ್ತಿ, ಆತನು ಈ ಜಗತ್ತನ್ನು ಪರಿವರ್ತನೆ ಮಾಡುವ ವಿಧಾನ, ಇದು ಆತ್ಮಶಕ್ತಿ. ಅದನ್ನು ಮಾತ್ರ ನಾವು ತಿಳಿತಾ ಇಲ್ಲ. ದೇಹಾತ್ಮ ಬುದ್ಧಿಯಿಂದಲೇ ಒದ್ದಾಡ್ತಾರೆ. ಈ ದೇಹಾತ್ಮ ಬುದ್ಧಿಯಿಂದ ಒದ್ದಾಡುವುದರಿಂದ ಎಂಥ ಒಂದು ಸ್ಥಿತಿ ಈ ಜಗತ್ತಿನಲ್ಲಿ ಬರ್ತದೆ ಅಂತ ಅನ್ನೋದನ್ನು ನೀವು ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಾಗ್ತದೆ. ಹೀಗೆ ಜೀವ ಜಗತ್ತು ಜಗನ್ನಿಯಾಮಕ ಇವುಗಳ ಬಗ್ಗೆ ತಿಳಿದುಕೊಂಡು ವಿಜ್ಞಾನ ಆ ದೃಷ್ಟಿಯಿಂದ ಅಪಾರ ಸಹಾಯ ಮಾಡಿದೆ.
ಈಗ ಸಾಮಾಜಿಕವಾಗಿ ವಿಜ್ಞಾನ ಅಂದರೆ ಆರ್ಗನೈಸ್ಡ್ ನಾಲೆಜ್, ಅದನ್ನು ಅರ್ಥ ಮಾಡಿಕೊಳ್ಳಬಹುದು, ಎಲ್ಲರೂ ತಿಳ್ಕೊಳ್ಬೋದು. ಪಾರ್ಷಿಯಲಿ ಯೂನಿಫೈಡ್ ನಾಲೆಜ್ ಅಂತಾನೆ, ಎಕ್ಸಾಕ್ಟ್ ನಾಲೆಜ್, ಯೂನಿಫೈಡ್ ನಾಲೆಜ್, ಆರ್ಗನೈಸ್ಡ್ ನಾಲೆಜ್ ಅಂತ ಹೇಳ್ತಾರೆ. ವಿಜ್ಞಾನಿಗೆ ಸತ್ಯವನ್ನು ತಿಳಿಯುವ ಕುತೂಹಲ ಇದೆ. ಅದಕ್ಕೆ ಅವನು ಈ ಹೊರ ಜಗತ್ತಿನ, ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವ ಜಗತ್ತಿನ ವಿಚಾರವನ್ನು ಅತ್ಯಂತ ಶ್ರದ್ಧೆಯಿಂದ, ಅದರ ನಿಯಮಗಳು, ಕಾರಣಗಳು, ಅವುಗಳನ್ನು ತಿಳಿತಾ ಈವರೆಗೆ ಬಂದಿದ್ದಾರೆ. ಈಗ ಎಷ್ಟು ವಿಜ್ಞಾನ ಬೆಳೆದಿದೆ ಅಂತ ಹೇಳಿದರೆ, ವರ್ಷಕ್ಕೆ 5 ಕೋಟಿ ಪೇಪರ್ಸ್, PhD ಪೇಪರ್ಸ್ ತಯಾರಾಗ್ತದಂತೆ ನಮ್ಮ ಜಗತ್ತಿನಲ್ಲಿ. ಇದ್ದ ಮರ ಎಲ್ಲ ಕಡಿದು ಪೇಪರ್ ಮಾಡಿ ಬರೆದು ಹಾಕೋದಷ್ಟೇ. ಅದಾಗಲಿ ಅಲ್ಲ, ಎಷ್ಟು ಅಂದರೆ ಮನುಷ್ಯನಲ್ಲಿ 3 ಹಂಬಲಗಳು ಇರ್ತವೆ. ಒಂದು, ನಾನು ಇರಬೇಕು, ಸಾಯಬಾರ್ದು, ಬದುಕಬೇಕಂತ ಆಸೆ ಇರುತ್ತೆ. ಇನ್ನೊಂದು, ನಾನು ತಿಳ್ಕೊಳ್ಬೇಕು, ಅರಿಯಬೇಕು ಅಂತ ಆಸೆ ಇರುತ್ತೆ. ಇನ್ನೊಂದು, ನಾನು ಸಂತೋಷದಿಂದ ಇರಬೇಕು ಅಂತ ಇರ್ತದೆ. ಯಾರೊಬ್ಬರು ನಾಳೆ ನಾನು ಸತ್ತೇ ಹೋಗಬೇಕು ಅಂತ ಸ್ವಲ್ಪ ಸರಿಯಾದ ಬುದ್ಧಿ ಸರಿಯಾಗಿರುವವನು ಯಾರು ಆಲೋಚನೆ ಮಾಡೋದಿಲ್ಲ. ಹೇಗಾದರೂ ಮಾಡಿ ಉಳ್ಕೊಳ್ಬೇಕು ಅಂತ ಆಸೆ ಪಡ್ತಾನೆ. ಇರುವಿಕೆ. ಇನ್ನೊಂದು ಅರಿಯುವಿಕೆ, ತಿಳ್ಕೊಳ್ಬೇಕು ಅಂತ. ಆ ತಿಳಿವಿನ ಹಂಬಲ ಎಷ್ಟಿದೆ ಅಂತ ನ್ಯೂಯಾರ್ಕ್ ಲೈಬ್ರರಿಗೆ ಹೋಗಿ, ಇಲ್ಲಿ ನಮ್ಮ ಗೋಖಲೆ ಇನ್ಸ್ಟಿಟ್ಯೂಟಿನ ಲೈಬ್ರರಿಯನ್ನೇ ಹೋಗಿ ಸುಮ್ಮನೆ ನೋಡಿ, ಎಷ್ಟು ವಿಚಾರಗಳಿದೆ, ಒಂದೊಂದು ವಿಚಾರಗಳಿದೆ. ಒಮ್ಮೆ ಒಬ್ಬ ಎಂಜಿನಿಯರಿಂಗ್ ವಿದ್ಯಾರ್ಥಿ ಹತ್ರ ಕೇಳಿದೆ ನಾನು, ಎಷ್ಟು ವಿಭಾಗ ಇದೆ? ಸುಮಾರು 11 ವಿಭಾಗ ಇದೆ ಎಂಜಿನಿಯರಿಂಗ್ನಲ್ಲಿ ಅಂತ ಒಂದು ಲಿಸ್ಟ್ ಮಾಡಿಕೊಟ್ಟ. ನಾಲೆಜ್ ಹೇಗೆ ಡೆವಲಪ್ ಆಗಿದೆ, ವಿಚಾರ ಎಷ್ಟು ಅದ್ಭುತವಾದ ಸಂಗತಿಗಳನ್ನೆಲ್ಲ ಎನ್ಸೈಕ್ಲೋಪೀಡಿಯಾ, ಒಂದೊಂದಲ್ಲ, ಎನ್ಸೈಕ್ಲೋಪೀಡಿಯಾ ರಿಲಿಜನ್, ಎನ್ಸೈಕ್ಲೋಪೀಡಿಯಾ ಫಿಸಿಕ್ಸ್ ಎಲ್ಲ ಶುರುವಾಗುತ್ತೆ. ಎಷ್ಟು ವಿಶಾಲವಾದಂಥ ಜ್ಞಾನ ಭಂಡಾರ ನಮಗೆ ದೊರಕಿದ್ದು, ಅದು ತೀವ್ರವಾದ ಅರಿವಿನ ಹಂಬಲದಿಂದ. ಈ ಅರಿವು ಇಂದು ಪ್ರಾಕೃತಿಕ ಶಕ್ತಿಯನ್ನು, ನಾವು ಕಾಣ್ತಿರುವ ಈ ಜಗತ್ತಿನಲ್ಲಿರುವ ವಿವಿಧ ವಸ್ತುಗಳು, ಇವುಗಳನ್ನು ಅರ್ಥ ಮಾಡಿಕೊಂಡು ಟ್ರಾನ್ಸೆಂಡ್ ಮಾಡ್ತಾನೆ. ಪ್ರಕೃತಿಯನ್ನು ಮೀರಿ ಪರಮಾರ್ಥದ ಹತ್ತಿರ ಬರ್ತಾ ಇದ್ದಾನೆ. ಸರಿಯಾದ ರೀತಿಯಲ್ಲಿ ಮಾಡಿದವನು ಆ ರೀತಿ ಬರ್ತಾನೆ. ಆದರೆ ಒಂದು ತೊಂದರೆ ಅಂದರೆ, scientist working in his own special compartment devotes his attention to a carefully limited section of the universe. Thus enclosed, he arrives more or less definite conclusions without stopping to consider what relation they bear to the conclusions of other sciences. ಅಂತ ವಿಜ್ಞಾನದ ಒಂದು ಪರಿಮಿತಿಯನ್ನು, ವಿಜ್ಞಾನದ ವಿಚಾರವಾಗಿ ದೀರ್ಘಕಾಲ ಚಿಂತನೆ ಮಾಡಿದ ವ್ಯಕ್ತಿಯೊಬ್ಬ ಹೇಳಿದ್ದಾನೆ. ಹಾಗೆ ವಿಜ್ಞಾನಿ ವಿವಿಧ ಕ್ಷೇತ್ರಗಳಲ್ಲಿ ದುಡಿತಾ ಇದ್ದಾನೆ. ಸೈಂಟಿಸ್ಟ್ ವರ್ಕಿಂಗ್ ಇನ್ ಹಿಸ್ ಓನ್ ಸ್ಪೆಷಲ್ ಕಂಪಾರ್ಟ್ಮೆಂಟ್. ಅಲ್ಲಿ ಮಾತ್ರ ಆ ವಿಷಯಕ್ಕೇ ಗಮನ ಕೊಡ್ತಾನೆ. 10, 20, 30 ವರ್ಷ ಆ ರೀತಿ ಗಮನ ಕೊಟ್ಟು ಅವನಿಗೆ ಕೆಲವು ಅದರಿಂದ ಫಲಿತ ಅಂಶ ಸಿಗುತ್ತೆ, ಕನ್ಕ್ಲೂಷನ್ಸ್. ಉಳಿದವರು ಏನು ಮಾಡಿದ್ದಾರೆ ಅಂತ ಅವನು ಹೆಚ್ಚು ತಲೆ ಕರ್ಕೊಳ್ಳುವುದಿಲ್ಲ. ಫಿಸಿಕ್ಸ್ ಮಾತ್ರ, ಕೆಮಿಸ್ಟ್ ಮಾತ್ರ. ಅದು ಸ್ವಲ್ಪ ಗೊತ್ತಿರುತ್ತೆ ಉಳಿದದ್ದು ಪ್ರೈಮರಿ, ಆದರೆ ಹೆಚ್ಚು ಅವರಿಗೆ ಅದು ಗೊತ್ತಿರುತ್ತೆ. ಇದರಿಂದ ಅವರು ಯಾವ ಒಂದು ಫಲವನ್ನು ಆ ಕ್ಷೇತ್ರದಲ್ಲಿ ಪಡಿತಾರೋ ಅದರ ಬಗ್ಗೆ ಅವರಿಗೆ ವಿಶೇಷ ಅಭಿಮಾನ, ಬಾಕಿ ಕಡೆ ಹೆಚ್ಚು ಗಮನ ಕೊಡುವುದಿಲ್ಲ. ಹೀಗಾಗಿ ಬೇರೆ ಬೇರೆ ಸೈನ್ಸಿನ ಬೇರೆ ಬೇರೆ ವಿಭಾಗದಲ್ಲಿ ದುಡಿಯುವ ವ್ಯಕ್ತಿ ಇಡೀ ಸಂಪೂರ್ಣ ದೃಷ್ಟಿಯನ್ನು ಪಡೆಯಲಿಕ್ಕೆ ಆಗುವುದಿಲ್ಲ ಅನ್ನೋದು ಪಾರ್ಷಿಯಲಿ ಯೂನಿಫೈಡ್ ನಾಲೆಜ್, ನಾಟ್ ಕಂಪ್ಲೀಟ್ಲಿ ಯೂನಿಫೈಡ್ ನಾಲೆಜ್ ಅಂತ ರಸಲ್ ಒಂದು ಕಡೆಯಲ್ಲಿ ಹೇಳಿದ. ಹಾಗಾದರೆ ಏನು ಮಾಡಬೇಕು? ಆಬ್ಜೆಕ್ಟ್ ಆಫ್ ಫಿಲಾಸಫಿ ಈಸ್ ಟು ಟೇಕ್ ಓವರ್ ದ ರಿಸಲ್ಟ್ಸ್ ಆಫ್ ಅದರ್ ಸೈನ್ಸಸ್, add to them the religious and ethical experiences of mankind, and then to reflect upon the whole. By this means ನಮಗೆ ಹೋಲ್ ವಿಶ್ವದ ಒಂದು ಚಿತ್ರ, ಅಲ್ಲಿ ನಮ್ಮ ಸ್ಥಾನ, ನಾವು ಏರಬೇಕಾದ ಎತ್ತರ, ಮಾಡಬೇಕಾದ ಕಾರ್ಯ, ಇವುಗಳ ಬಗ್ಗೆ ಒಂದು ಅರಿವು ಮೂಡಬಹುದು ಅಂತಾನೆ. ಈ ಅರಿವು ಇವತ್ತು ಇಂದಿನ 21ನೇ ಶತಮಾನದ ವಿಜ್ಞಾನಿಗಳಲ್ಲಿ, ಅದು ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಕೆಲವರಿಗೆ ಬಂದರೆ, 10,000 ವರ್ಷದ ಹಿಂದೆ ಭಾರತೀಯರು ಹೊರಗಡೆ ಅಲ್ಲ, ಒಳಗಡೆ ಹೋಗಬೇಕು.
Objective knowledge provides us with powerful instruments for the achievements of certain ends in life, but the ultimate goal of life and longing to reach it must come from another source. ಇದು ಔಟ್ ಆಫ್ ಲೇಟರ್ ಇಯರ್ಸ್ ಅನ್ನೋ ಒಂದು ಪುಸ್ತಕದಲ್ಲಿ ಐನ್ಸ್ಟೀನ್ ಬರೆದಿದ್ದಾನೆ. ಹಾಗೆ ಅದನ್ನು 1200 ವರ್ಷದ ಹಿಂದೆ ಶಂಕರಾಚಾರ್ಯರು ಯೋ ಹಿ ಬಹಿರ್ಮುಖ ಪ್ರವರ್ತತೆ ಪುರುಷ ಇಷ್ಟಮೇ ಭೂಯ ಅನಿಷ್ಟಂ ಮಾ ಭೂವಿಸಿ ನ ಚ ತತ್ರ ಆತ್ಯಂತಿಕ ಪುರುಷಾರ್ಥಂ ಲಭತೆ. ಜೀವನದ ಗುರಿ, ಜೀವನದ ಉದ್ದೇಶ ತಿಳಿಯುವುದಿಲ್ಲ. ಹೊರ ಜಗತ್ತನ್ನು ಅಧ್ಯಯನ ಮಾಡ್ತಾ 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 ಹೋಗಿ ಒಂದಿನ ಹೋಗ್ಬಿಡ ಆಯಿತು. ಅದಕ್ಕೆ ನಮ್ಮ ಕುವೆಂಪು ಒಂದು ಹಾಡು ಹೇಳಿದ್ದಾರೆ, ನೊಣ ಮೀಸೆಯ ಹುಳು ಹೆಜ್ಜೆಯ ಅರಿಯುವ ಬೆಜ್ಜೆಯ ಬಲ್ಲ, ತನ್ನಾತ್ಮವತಾನರಿಯುವ ಸಾಧನೆಯೊಬ್ಬನುವಲ್ಲ, ಅನ್ವೇಷಣೆ ಅನ್ವೇಷಣೆ ಸುಖಿಸಲು ಪುರುಸತ್ತಿಲ್ಲ, ತಿಳಿದು 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 ಕೊನೆ ಏನೂ ಗೊತ್ತಿಲ್ಲ. ಅದಕ್ಕೆ ಸಂವಾದಿಯಾದಂಥ ಒಂದು WTNN ನಾನು NN ಅಂದರೆ ಸುಮ್ಮನೆ ಯಾರು ಹೆಸರಿಲ್ಲ, ಅಜ್ಞಾತ ಅಂತ ತಿಳ್ಕೊಂಡಿದ್ದೆ. NN ಅಂತ ಇದೆ, ಆದರೆ WTNN ಅಂತ ಅವನ ಹೆಸರು. ಆತ ಹೇಳ್ತಾನೆ, ಹೌ wretched is the man with honors crowned, who having not the one thing needful found, dies known to all, himself unknown. ಇದು ಮಹಾಲಿಂಗ ರಂಗ ಅಂತ ಕನ್ನಡದ ಒಬ್ಬ ಅನುಭವಾಮೃತ ಒಳ್ಳೆ ಕವಿತೆ ಇದೆ ಇದರಲ್ಲಿ. ಅದು ವೇದಾಂತವನ್ನೆಲ್ಲ ಹೇಳಿದ್ದಾನೆ. ಅವನೊಂದು ಮಾತಾಡಿ, ಏನ ಕಲಿತರದೇನು ಯತ್ನದಲ್ಲೇನು ಮಾಡಿದರೇನು ಸರ್ವವು ಕಾನೂನದ ಬೆಳೆದಿಂಗಳಂದದಿ ವ್ಯರ್ಥವಾಗಿರುವುದು, ಸ್ವಾನುಭವ ವಿಜ್ಞಾನವಿಲ್ಲದ ಮಾನವನು ಬದುಕಿದ್ದರೇನದು ಶ್ವಾನ ಸೂಕರದಂತೆ ಹೊಟ್ಟೆಯ ಹೊರದುಕೊಂಡೇನು. ಅಂದರೆ ಆತ್ಮಜ್ಞಾನದ ಅವಶ್ಯಕತೆಯನ್ನು ಹೇಳುವಂಥದ್ದು. ಇದು ಇಲ್ಲದಿದ್ದರೆ ಎಂಥ ಸ್ಥಿತಿ. ಸ್ವಾಮೀಜಿಯ ಒಂದು ಭಾಳ ಆತ್ಮಾಭಿಮುಖವಾಗಿ ಮನುಷ್ಯನ ಎಳೆಯೋದಕ್ಕಾಗಿ ಒಂದು ಮಾತು ಹೇಳಿದ್ದಾರೆ, ಯು ಮೇ ಬಿ ದ ಗ್ರೇಟೆಸ್ಟ್ ಫಿಲಾಸಫರ್, ಬಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಥಿಂಕ್ ಯು ಆರ್ ಎ ಬಾಡಿ, ಯು ಆರ್ ನಾಟ್ ಬೆಟರ್ ದೆನ್ ದ ವರ್ಮ್ ಕ್ರಾಲಿಂಗ್ ಅಂಡರ್ ಯುವರ್ ಶೀಟ್. ಎಂಥ ಬೋಲ್ಡ್ ಸ್ಟೇಟ್ಮೆಂಟ್. ಮನುಷ್ಯನಲ್ಲಿ ಅಂತರಂಗದ ಆಳದಲ್ಲಿ ದಿವ್ಯ ಜ್ಯೋತಿ ಇದೆ ಅಂತ ನಮ್ಮ ಶಾಸ್ತ್ರ, ಪುರಾಣ, ಪುಣ್ಯಪುರುಷರ ವಾಕ್ಯಗಳಲ್ಲಿ ಕಂಡು ಬರ್ತದೆ. ಇದಕ್ಕೆ ನಾವು ಗಮನ ಕೊಟ್ಟಿಲ್ಲ. ಈ ಯುಗದಲ್ಲಿ ವಿವೇಕಾನಂದರನ್ನು ಮತ್ತೆ ಮತ್ತೆ ಹೇಳಿದರು, ಲೆಟ್ ಎವರಿ ಮ್ಯಾನ್ ವುಮನ್ ಆ್ಯಂಡ್ ಚೈಲ್ಡ್ ವಿದೌಟ್ ರೆಸ್ಪೆಕ್ಟ್ ಆಫ್ ಕಾಸ್ಟ್ ಆರ್ ಬರ್ತ್, ಸ್ಟ್ರೆಂತ್ ಆರ್ ವೀಕ್ನೆಸ್, ಹಿಯರ್ ಆ್ಯಂಡ್ ಲರ್ನ್, ಬಿಹೈಂಡ್ ದ ಸ್ಟ್ರಾಂಗ್ ಆ್ಯಂಡ್ ದ ವೀಕ್, ಬಿಹೈಂಡ್ ದ ಹೈ ಆ್ಯಂಡ್ ಲೋ, ಬಿಹೈಂಡ್ ಎವ್ರಿ ಒನ್, there is that infinite soul assuring infinite possibilities and infinite capacities of all to become great and good. ಎಂಥ ಒಂದು ತತ್ವ ಇದು. Let us proclaim to each and every soul, arise, awake, and stop not till the goal is reached. Power will come, glory will come, goodness will come, everything that is excellent will come when the sleeping soul is roused to self-conscious activity. ಎಲ್ಲರೂ ತಿಳ್ಕೊಳ್ಳಲಿ, ಮಕ್ಕಳು, ದೊಡ್ಡವರು, ಕಿರಿಯರು, ಜಾತಿ, ಮತ, ಕುಲ, ಗೋತ್ರ ಭೇದವಿಲ್ಲದೆ ಪ್ರತಿಯೊಬ್ಬನ ಅಂತರ್ಯದ ಆಣದಲ್ಲಿ ದಿವ್ಯ ಜ್ಯೋತಿ ಇದೆ. ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ಈ ದಿವ್ಯ ಜ್ಯೋತಿ ಸರಿಯಾದ ದಾರಿಯಲ್ಲಿ ಕೆಲಸ ಮಾಡಿದಾಗ ಪ್ರಕೃತಿಯ ಶಕ್ತಿಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಅದ್ಭುತವನ್ನು ಸಾಧಿಸಿದೆ. ಎಲ್ಲರಿಗೂ ಅರ್ಥವಾಗ್ತದೆ. ಆದರೆ ಇನ್ನೂ ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಇಡೀ ಜಗತ್ತನ್ನೇ ಪರಿವರ್ತನೆ ಮಾಡಬಹುದು. ಇವತ್ತೇನಾಗಿದೆ ಜಗತ್ತಿನಲ್ಲಿ? ಸಂಪತ್ತಿದೆ, ವಿದ್ವತ್ತಿದೆ, ಕೈ ಸೇರಿದ ವಿಜ್ಞಾನ, ವಿಷಯಾಗ್ನಿಯ ಸುಖದಾಸಿಗೆ ಕಲ್ಲೆಣ್ಣೆಯ ಪಾನ. ಅಲ್ಲಿ ಬಂದು ನಿಂತಿದೆ. ನಮ್ಮ ಸ್ವಾಮಿಗಳೊಬ್ಬರು ವಿದೇಶಕ್ಕೆ ಹೋದ್ರಂತೆ. ಅದೇ ಭಗವದ್ಗೀತೆ ಮೇಲೆ ಭಾಷಣ ಕೊಡು ಅಂತ. ನಮಗೆ ಭಗವದ್ಗೀತೆಗೆ ಅದೆಲ್ಲ ಒಳ್ಳೆಯದೇ, ನಮಗೆ ಸ್ಟ್ರೆಸ್ಸು ಸ್ಟ್ರೈನು ಅಂತ. ಅದಕ್ಕೇನಾದರೂ ಹೇಳಿ ಉಪದೇಶ ಕೊಡಿ ಅಂತ ಕೇಳಿದೆ ಅಂತ. ಈ ಸ್ಟ್ರೆಸ್ಸು ಸ್ಟ್ರೈನು ಮಕ್ಕಳಿಗೂ ಸ್ಟ್ರೆಸ್, ಶಾಲೆಗೆ ಹೋಗುವ ಮಕ್ಕಳಿಗೆ. ಅಲ್ಲಿಂದ ಹಿಡಿದು ಹೌಸ್ ವೈಫಿಗೆ ಸ್ಟ್ರೆಸ್ಸು, ಹೌಸ್ ಮ್ಯಾನಿಗೂ ಸ್ಟ್ರೆಸ್ಸು, ಎಲ್ಲ ಸ್ಟ್ರೆಸ್ಸು. ಇದನ್ನು ಏನಿದು ಎಷ್ಟು ಸ್ಟ್ರೆಸ್ ಬಂದಿದೆ ಅಂತ ಹೇಳಿ ಯುನೆಸ್ಕೋ ಅದರ ರಿಪೋರ್ಟ್ನಲ್ಲಿ ಹೇಳ್ತದೆ. ಆ ಶಾಂತಿ ಎಷ್ಟಾಗಿದೆ ಅಂದರೆ ಈ ಬಗ್ಗೆ ಸಾಕಷ್ಟು ಕಳಕಳಿ ಯುನೆಸ್ಕೋ ವ್ಯಕ್ತಪಡಿಸ್ತಿದೆ. ಎಜುಕೇಷನ್ ಟು ಬಿ ರಾದರ್ ದೆನ್ ಎಜುಕೇಷನ್ ಟು ಡೂ. ಕೆಲಸ ಕಾರ್ಯಗಳಲ್ಲೇ ಮುಗ್ನರಾಗುವುದಕ್ಕೆ ಮೊದಲು
ನಮ್ಮ ಮನಸ್ಸನ್ನು ಒಂದು ಹದ್ದುಬಸ್ತಿನಲ್ಲಿಟ್ಟುಕೊಳ್ಳುವ ಪ್ರಯತ್ನ ಮಾಡುವುದಕ್ಕೆ ಬೇಕಾದ ಧ್ಯಾನ, ಧಾರಣೆ, ಶಾಂತಿ ಇವುಗಳನ್ನು ನಾವು ಅನುಸರಿಸಬೇಕು ಅಂತ ಹೇಳುವ ಭಾವ. ಅಸಂಖ್ಯ ವಿದ್ಯಾರ್ಥಿಗಳು ಮಾದಕ ದ್ರವ್ಯಗಳನ್ನು ಸೇರಿಸಿ ಆತ್ಮಹತ್ಯೆಗೆ ಎಳೆಸಿದ್ದಾರೆ. ಭೀಕರವಾದ ಗುಹ್ಯ ರೋಗಗಳು ಹೆಚ್ಚುತ್ತಿವೆ. ಫೈನಲ್ ಎಕ್ಸಿಟ್ ಡೈರೆಕ್ಟ್ ಹಂಫ್ರಿಯ ಆತ್ಮಹತ್ಯೆ ಮಾಡಿಕೊಳ್ಳೋದು ಹೇಗೆ ಅಂತ, ಅದು ತುಂಬ ಖರ್ಚಾಗುತ್ತಂತೆ. ಎಂಥ ಪ್ರಗತಿ ಇದು! ಮನುಷ್ಯನಿಗೆ ಕೊಟ್ಟ ಒಂದು ದೇಹವನ್ನು ದೇಹವೇ ತಾನಂತ ತಿಳ್ಕೊಂಡು, ಅದಕ್ಕೆ ಕನಕದಾಸರ ಒಂದು ಹಾಡು ನೀವು ಕೇಳಿದ್ದು ಉಂಟು. ಏಸುಗಾಲಂಗಾಲ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದು ಬೀಸಡೀರ ತಾನಲ್ಲ ತನ್ನದ್ದಲ್ಲ ಆಸೆ ತರವಲ್ಲ ಮುಂದೆ ಬಾಹುಲ್ಲ ದಾಸನಾಗು ಅಂದರೆ ದಾರಿ ತೋರು ದೇವ ಅಂತ, ದೇವರದ ಶರಣಾಗಿ ಜೀವನ ಸಾರ್ಥಕ ಮಾಡಿಕೊ ಅಂತ. ಆ ದೇವರ ದಿಂಡ್ರನ್ನು ಸಂಪೂರ್ಣ 18, 19, 20ನೇ ಶತಮಾನದಲ್ಲಿ ಸಂಪೂರ್ಣ ರಾಜಕೀಯ ಕಾರಣಗಳು, ಧಾರ್ಮಿಕ ಕಾರಣಗಳು, ನಾನಾ ಕಾರಣಗಳಿಂದ ದೇವರ ಮೇಲಿರುವ ವಿಶ್ವಾಸ ಜನರಲ್ಲಿ ಹೋಗಿ ದೇಹಾತ್ಮ ಬುದ್ಧಿ ದೃಢವಾಗಿ ಇದ್ದಷ್ಟು ದಿನ ಆದಷ್ಟು ಸುಖ ಅಂತ ಬರುವುದನ್ನು ಅನುಭವಿಸುವ ಮತ್ತೆ ಏನು ಬೇಕಾದಾಗಲಿ ಅನ್ನೋ ಭಾವನೆ ಬಂದಿದೆ. ಇಹಲೋಕವೇ ಸರ್ವಸ್ವ, ಇಂದ್ರಿಯ ಭೋಗವೇ ಸರ್ವಸ್ವ, ತಿನ್ನುವುದು, ಕುಡಿಯೋದು, ಕುಣಿಯೋದು, ಮಕ್ಕಳನ್ನು ಪಡೆಯೋದು ಬೇಡ. ಆ ರೀತಿ ಬಂದು ಎಂಥ ದುರಂತದ ಕಡೆಗೆ ಏರಿಸ್ತಾ ಇದೆ. 54% ಪೀಪಲ್, ಅದು ಯಂಗ್ಸ್ಟರ್ಸು, ಅವರು ಆತ್ಮಹತ್ಯೆ ಮಾಡಿಕೊಳ್ಳೋ ಅರ್ಥ ಏನದು, ಏನಾಗಿದೆ? ಆಮೇಲೆ ಅಲ್ಲಿ ಜನರು ಮದುವೆ ಮಾಡಿಕೊಳ್ಳುವುದಿಲ್ಲ. ಯಾಕಂದರೆ ಡೈವರ್ಸ್ ಮಾಡೋದಕ್ಕೆ ತುಂಬ ಖರ್ಚಾಗುತ್ತೆ ಅಂತ ಮದುವೆ ಮಾಡಿಕೊಳ್ಳೋದಿಲ್ಲ. ಹಾಗಿದೆ. ಅಂದರೆ ಸೊಸೈಟಿ ಏನಾಗ್ತಾ ಇದೆ, ಆ ಮಕ್ಕಳ ಮೇಲೆ ಎಲ್ಲಿ ಇರೋದು, ಪ್ರೀತಿಯನ್ನು ಕಾಣದೇ ಇದ್ದವರು. 1897ನೇ ಇಸ್ವಿಯಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ಸಮ್ಮೇಳನದಲ್ಲಿ ಭಾಗವಹಿಸಿ ಹಿಂತಿರುಗಿ ಬಂದಾಗ ಮದ್ರಾಸಿನಲ್ಲಿ ಪತ್ರಿಕಾ ಪ್ರತಿನಿಧಿಗಳ ಹತ್ರ ಮಾತಾಡ್ತಾ ಹೇಳಿದರು, ಇಡೀ ಯುರೋಪ್ ದೇಶವನ್ನು ನೋಡಿದರೆ ಅದು ಒಂದು ವಲ್ಕ್ಯಾನೋ, ಅದರ ಮೇಲೆ ಕೂತ್ಕೊಂಡಿದೆ, ಇನ್ನು ಕೆಲವೇ ವರ್ಷಗಳಲ್ಲಿ ಅದು ಬರ್ಸ್ಟ್ ಆಗ್ತದೆ ಅಂತ ಹೇಳಿದರು. ಮತ್ತು 10-12 ವರ್ಷಗಳಲ್ಲಿ ಮೊದಲನೇ ಮಹಾಯುದ್ಧ, ಆಮೇಲೆ ಎರಡನೇ ಮಹಾಯುದ್ಧ, ಕೋಟಿ ಜನ ಸುತ್ತೋದ್ರು. ಕೋಟಿ ಅದು ರಕ್ತಪಾತ ಅಂದರೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಯಾವ ಕರ್ಮಕ್ಕೆ? ಮನುಷ್ಯರು ಹೈಲಿ ಇಂಟಲೆಕ್ಚುವಲ್, ಹೈಲಿ ಸೈಂಟಿಫಿಕಲಿ ಓರಿಯೆಂಟೆಡ್, ಇದೆಲ್ಲ ಸರಿ, ಅದು ಮಾಡಿದಂಥ ಕೆಲಸ. ರಕ್ತಪಾತಕ್ಕೆ ಏನು ಕಾರಣ? ಯಾಕೆ ಇಷ್ಟು ದುಸ್ಥಿತಿ ಮನುಷ್ಯನದ್ದು? ಆಮೇಲೆ ಕೆಲಸ ಒಳ್ಳೆಯದು, ಅದರದ್ದು ಏನು ತೊಂದರೆ ಕೊಡ್ತಾ ಇದೆ ಅಂತ ಸೂಸೈಡ್, ಜ್ಯೂಸರ್ಸ್ ಮ್ಯಾನ್ಯುವಲ್, ನೀವು ಅದಕ್ಕೆಲ್ಲ ಹೋಗಬೇಡಿ. ನಮ್ಮ ದೇಶ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಡೋಣ. ಕಷ್ಟ ಬಂದರೆ ಒಳ್ಳೆಯದೇ, ಕಷ್ಟ ಬಂದರೆ ಇಷ್ಟನಾಮದಲ್ಲಿ ನಿಷ್ಠೆ ವೃದ್ಧಿಸ್ತದೆ ಅಂತ ಒಬ್ಬರು ಹೇಳಿದರು. ಸಂಕಟ ಬಂದಾಗ ವೆಂಕಟರಮಣ ಆಗಲಿ ಪರವಾಗಿಲ್ಲ, ಮುಂದೆ ಅವನು ಎಲ್ಲ ಸಂಕಟ ದೂರ ಮಾಡಲಿಕ್ಕೆ ನಿರಂತರ ಪ್ರಾರ್ಥನೆ ಮಾಡ್ತಕ್ಕಂಥ, ಸಾಧನೆ ಮಾಡ್ತಕ್ಕಂಥ ಅವಶ್ಯಕತೆ ಬರ್ತದೆ. ಇದು ಆ ದೇಶದಲ್ಲಿ ಹೇಳಿದ್ದು. ಈ ದೇಶದವರು ಅದನ್ನು ಅನುಕರಣೆ ಮಾಡ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಷ್ಟ್ರಕ್ಕಾಗಿ ಸಹಸ್ರಾರು ಜನ ವಿವೇಕಾನಂದ ವರ್ಡ್ಸ್ ಇನ್ ದ ಹಾರ್ಟ್ ಆ್ಯಂಡ್ ಒಂದೇ ಮಾತರೊಂದ ಲಿಪ್ಸ್ ಪ್ರಾಣ ಕೊಟ್ಟರು. ರಮೇಶ್ ಚಂದ್ರ ಮುಕುಂದಾರ್ ಬರೀತಾರೆ, Now it is a known fact that hundreds of young men embraced suffering and death with Vivekananda's words in their heart and ಒಂದೇ ಮಾತರಂ ಒಂದೇ ಲಿಪ್ಸ್ ಅಂತ. ಎಂಥ ಮಾತು! ಇವತ್ತು ವಿವೇಕಾನಂದ ಹೆಸರು ಒಂದು ಸ್ಕೂಲ್ ನಾವು ಯಾವ ಪಕ್ಷದಲ್ಲಿ ಇಲ್ಲಿದ್ದಾಗ ನಮ್ಮ ಸರ್ಕಾರ, ಸೆಕ್ಯುಲರ್ ಸರ್ಕಾರ, ಅಂದರೆ ಧರ್ಮ ನಿಂದೆ ಮಾಡುವುದಕ್ಕಾಗಿ ಅದು ಬಂತು. ಏನೋ ಯಾವ ಒಳ್ಳೆ ಉದ್ದೇಶ ಇರ್ಬೋದು, ನಾನು ಯಾರನ್ನು ಕ್ರಿಟಿಸೈಸ್ ಮಾಡೋದಿಲ್ಲ ಈ ವೇದಿಕೆಯಲ್ಲಿ, ಆದರೆ ಹಾಗಾಯಿತು. ಅದು ಎಂಥ ಒಂದು ದುಃಖದ ಸಂಗತಿ. ರಾಷ್ಟ್ರದ ಜನರನ್ನು ಒಂದುಗೂಡಿಸುವ ಮಹಾ ಸಂದೇಶವನ್ನು ಮರೆಸಿಬಿಟ್ಟು ಇದರಿಂದ ಯಾವುದು ನಿಮ್ಮ ಚುನಾವಣೆ ಬನಾವಣೆಯಿಂದ ಜನರಲ್ಲಿ ಆದಷ್ಟು ಜಾತಿ ದ್ವೇಷವನ್ನು, ಸೆಲ್ಫಿಶ್ನೆಸ್ಸನ್ನು ಹೆಚ್ಚಿಸಿ, ಕೂತರೆ ನಿಂತರೆ ಸುಳ್ಳು ಹೇಳಿ, ಟಾಪ್ ಟು ಬಾಟಮ್ ಲಂಚ ತಗೊಂಡು ನಾವು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು ಅಂತ ಹೇಳಿದ್ರೆ ಎಂಥ ಅಣಕಾಯ್ತಲ್ಲ, ಎಷ್ಟು ಹೆಲ್ಪ್ಲೆಸ್ ಆಯ್ತಲ್ಲ. ಯಾಕೆ ಹಾಗಾಯಿತು? ಏನು ದೌರ್ಭಾಗ್ಯ! ಆಲೋಚನೆ ಮಾಡಿ ನೋಡಿ.
ಬೆಡ್ರೆಡು ಮೊನ್ನೆ ರಷ್ಯಾದಲ್ಲಿ ಹೇಳ್ತಾನೆ, ನಮಗೆ ಓಂಕಾರ, ಪ್ರಾಣಾಯಾಮ ಮತ್ತು ಯೋಗ ಬೇಕು ನಮ್ಮ ಯುವಕರನ್ನು ಒಂದುಗೂಡಿಸಲು. 60 ವರ್ಷದಲ್ಲಿ ಇತ್ತೀಚೆಗೇನಾದ್ರು ಮಾಡ್ಬೋದು, ಮಾಡಲಿಕ್ಕೆ ಹೋದರೆ ಅದು ಹುಕುಮಾದ ಅಂತೆಲ್ಲ ಬೈತಾರೆ, ಏನೆಲ್ಲ ಉಂಟು. ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡೋದಕ್ಕೆ ಬಿಡೋದಿಲ್ಲ. ಯಾವ ವ್ಯಕ್ತಿಯಾಗಲಿ, ರಾಷ್ಟ್ರವೇ ಆಗಲಿ, ಸಮಾಜವೇ ಆಗಲಿ ಬಲಿಷ್ಠರಾಗದಿದ್ದರೆ ಅವನಿಗೆ ಪೈಸೆ ಬೆಲೆ ಇಲ್ಲ. ಶಕ್ತನಾದರೆ ನೆಂಟರೆಲ್ಲ ಹಿತರು, ಅಶಕ್ತನಾದರೆ 10 ಜನರೇ ವೈರಿಗಳು. ಅದನ್ನು ನಾವು ಭಾರತದಲ್ಲಿ ಅನುಭವಿಸುವಂತೆ ನಮ್ಮ ದೊಡ್ಡ ದೊಡ್ಡ ಲೀಡರು ಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ಕೊಳ್ಳದೆ ಅವರಿಗೆ ಸರ್ವಜ್ಞರು ಎನ್ನುವ ಭ್ರಾಂತಿ ಉಂಟಾಗಿ ಅವರು ಬಾಯಿಗೆ ಬಂದಂತೆ ಮಾಡಿ ಈ ರಾಷ್ಟ್ರಕ್ಕೆ ಈ ಸ್ಥಿತಿ ತಂದಿದ್ದಾರೆ. ಇಡೀ ರಾಷ್ಟ್ರದ ಒಗ್ಗಟ್ಟಿಗೆ, ಉತ್ಸಾಹಕ್ಕೆ, ಧೈರ್ಯಕ್ಕೆ, ಆತ್ಮವಿಶ್ವಾಸಕ್ಕೆ ಪ್ರತಿಯೊಬ್ಬನಲ್ಲೂ ದೇವರ ಶಕ್ತಿ ಉಂಟಂತ ಹೇಳಿ ಶತಮಾನಗಳಿಂದ ಹಿಂದುಳಿದವರನ್ನು ಹಿಂದೆ ಹಾಕಿದಂತಹ ಈ ರಾಷ್ಟ್ರದಲ್ಲಿ ಮುಂದೆ ಬರುವುದಕ್ಕೆ ಮಾರ್ಗದರ್ಶನ ಮಾಡಿದಂತಹ ವಿವೇಕಾನಂದರ ವಾಣಿ, ಅದು ಮಾರ್ಕ್ಸ್ ಅವನಿಗಿಂತ ಅವರಿಗಿಂತ ಗ್ರೇಟ್ ಅಲ್ವಾ? ಮಾರ್ಕ್ಸನ್ನು ಮಾಯಾವಾದವನ್ನು ನೀವು ಸ್ವೀಕರಿಸಿ ನಮ್ಮ ದೇಶದವರೆಲ್ಲ ಬೆಪ್ಪುಗಳು ಅಂತ ತಿಳ್ಕೊಳ್ಳಿ. ಯಾವ ದೇಶವೇ ಆಗಲಿ, ರಾಷ್ಟ್ರವಾಗಲಿ ತನ್ನ ಸಂಸ್ಕೃತಿ ಬಗ್ಗೆ ನಾಚಿಕೆ ಪಟ್ಟರೆ ಅದಕ್ಕೆ ಬಂತು, ಕೊನೆ ಏಟು ಬಂತು ಅಂತ ಹೇಳ್ತಾರೆ ವಿವೇಕಾನಂದರು. ಅದನ್ನು ಮಾಡಿದೆ. ಅದನ್ನು ನಮ್ಮ ದೇಶದಲ್ಲಿ ವಿ ಹ್ಯಾವ್ ಅಚೀವ್. ಆಮ್ ಐ ರಾಂಗ್? ಐ ಡೋಂಟ್ ನೋ. ರಾಮಸ್ವಾಮಿ ಅವರೇ ಸರಿ? ಹಾಂ, ನಿರಾಶಾವಾದಿ ಅಲ್ಲ. ನಮ್ಮ ದೇಶ ಮೇಲಕ್ಕೆ ಬರುತ್ತೆ ಭಗವಂತನ ಕೃಪೆಯಿಂದ, ಋಷಿಗಳ ಪ್ರಾರ್ಥನೆಯಿಂದ, ಅದು ಬೇರೆ. ಆದರೆ ನಾವು ಮಾಡಿದ್ದೇವೆ. ಇಂಡಿಯನ್ ನೇಷನ್ ಕೆನಾಟ್ ಬಿ ಕಿಲ್ಡ್, ದಟ್ ಪ್ಲಸ್ ಇಟ್ ಸ್ಟ್ಯಾಂಡ್ಸ್ ಇಫ್ ಯು ರಿಮೆಂಬರ್ ಯುವರ್ ಗ್ಲೋರಿಯಸ್ ಪಾಸ್ಟ್ ಅಂತ ಸ್ವಾಮೀಜಿ ಹೇಳಿದ್ರು. ಅದು ಇಲ್ಲ. ಎಷ್ಟು ವಿಧದಲ್ಲಿ ಆ ಭಾವನೆಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ಬೆಪ್ಪಗರ ಹಾಗೆ ಅದ್ರ ಮುಖ ಮೇಲೆ ಹೆಲ್ಪ್ಲೆಸ್ ಕೂತ್ಕೊಂಡಿದ್ದೇವೆ. ಎಂಥ ದುರಂತ. ಅಲ್ಲಿ ಒಂದು ಲೇಖನ ಬಂದಿತ್ತು ಅಮೇರಿಕದಲ್ಲಿ, ಟೈಮ್ಸ್ ಪತ್ರಿಕೆಯಲ್ಲಿ 8 ವರ್ಷಗಳ ಹಿಂದೆ. ಎಲ್ಲ ಕಡೆಯಲ್ಲಿ ಅವರೇ, ನಾವು ಹೋಗಿ ಏನು ಇನ್ಸ್ಪೈರ್ ಮಾಡಿದ್ದಲ್ಲ. ಅಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ನಾನಾ ರೀತಿಯ ಪಾರಾಯಣಗಳು, ಸ್ತೋತ್ರ ಪಾಠಗಳು ಇವುಗಳನ್ನೆಲ್ಲ ಮಾಡ್ತಾರೆ. ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಅಥವಾ ಏರ್ಪೋರ್ಟಿನಲ್ಲಿ ಒಂದು ಜಾಗ ಗೊತ್ತು ಮಾಡಿದ್ದಾರೆ, ಅಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಅಂತ. ಇದು ನಮ್ಮವರು ಬರ್ತದಲ್ಲ, ಅಲ್ಲಿಂದ ಬರ್ತದೆ. ಹೀಗೆ ಅಂತರ್ಮುಖವಾಗುವುದಕ್ಕೆ ಪ್ರಯತ್ನ ನಡೀತಾ ಇದೆ. ವೈಜ್ಞಾನಿಕ ವಿಧಾನ ಎಷ್ಟೋ ಉತ್ತಮ ಕಾರ್ಯ ಮಾಡಿದೆ, ಆದರೆ ಮನುಷ್ಯನ ಮನಸ್ಸನ್ನು ಸರಿ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇನ್ಸ್ಟಿಂಡ್ರ ಒಂದು ವಾಕ್ಯ. ಸೈನ್ಸ್ ಕ್ಯಾನ್ ಡಿನೇಚರ್ ಪ್ಲೂಟೋನಿಯಂ ಬಟ್ ನಾಟ್ ದ ವಿಕೆಡ್ನೆಸ್ ಆಫ್ ಹ್ಯೂಮನ್ ಹಾರ್ಟ್. ಅದಕ್ಕೆ ಯಾವುದು ಬೇಕೋ, ಮನುಷ್ಯನು ತಾನು ಮಾಡುವ ಪ್ರತಿಯೊಂದು ಯೋಚನೆ, ಭಾವನೆ, ಅದು ಮಾಡುವ ಕರ್ತವ್ಯ ಇವುಗಳನ್ನು ಸರಿಯಾಗಿ ಮಾಡದಿದ್ದರೆ ಅವನು ತನಗೆ ದೊಡ್ಡ ತೊಂದರೆ ಅಂತ ಅಂದ್ಕೊಳ್ತಾನೆ ಅಂತ ಸ್ಪಷ್ಟವಾಗಿ ಗೊತ್ತಾದರೆ ಮನುಷ್ಯ ಮೇಲೇಳಕ್ಕೆ ಪ್ರಯತ್ನ ಮಾಡ್ತಾನೆ. ಎರಡು ಮಾಡುವುದಿಲ್ಲ. ಎಲ್ಲರ ಕಣ್ಕಟ್ಟು ದೇವರಲ್ಲಿ ದೇವಸ್ಥಾನದಲ್ಲಿ ಬಾಗಿಲು ಹಾಕಿದ್ರು ಕೂಡ ಮತ್ತೆ ಅವನಿಗೆ ಏನು ಕಾಣೋದೇ ಇಲ್ಲ. ನಾಳೆ ಜನ ಹೋಗಿ ಬಾಗಿಲು ತೆಗೆದು ಒಂಚೂರು ಹೂವು ಏನೋ ಕೊಟ್ಟು ಒಂದು ನಮಸ್ಕಾರ ಮಾಡಿ ಕೂಡ ಅವನು ನಿಮಗೆ ಪೂರ್ಣ ಹೊರಡು ಬಿಡ್ತಾನೆ. ಆಯ್ತು. ಇಂಥ ಭಾವನೆಯಿಂದ ನಮ್ಮ ಜನರು ಧಾರ್ಮಿಕರು ಅನಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮನಸ್ಸು, ಮಾತು, ಕೃತಿಗಳು ಪರಿಶುದ್ಧವಾಗಬೇಕಾದರೆ ಇಡೀ ವಿಶ್ವದ ಅಂತರಾಳದಲ್ಲಿರುವ ಪರಮಾತ್ಮ ಎಲ್ಲ ಕಡೆ ನೋಡ್ತಾ ಇದ್ದಾನೆ, ಎಲ್ಲದನ್ನೂ ನೋಡ್ತಾ ಇದ್ದಾನೆ ಎನ್ನುವ ಭಾವನೆ ಸರ್ವದೃಕ್ ಅಂತ ಉಪನಿಷತ್ತು ಹೇಳ್ತದೆ. ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃನಿಯುಕ್ತಸ್ಯ ಪ್ರತಿನಿಯತ ದೇಶಕಾಲ ನಿಮಿತ್ತ ಶ್ರೇಯಸ್ಸ ಮನಸಾಪ್ಯಸಿಂಚರಚನಾರೂಪಸ್ಯ ಜನ್ಮಸ್ಥಿತಿ ಭಂಗಂ ಸರ್ವಜ್ಞಾತ್ ಸರ್ವಶಕ್ತಿಯ ಕಾರಣಾತ್. ಅದನ್ನೇ ಐನ್ಸ್ಟೀನ್ ಹೇಳಿದ, ನಾನು ಹಿಂದೆ ಹೇಳಿದ ವಾಕ್ಯ. ಅದಕ್ಕೆ ಹತ್ತಿರ ಬರ್ತಾ ಇದೆ. ಇದು ಅನುಭವದಲ್ಲಿ ಋಷಿಗಳಿಗೆ ಗೊತ್ತಾಗಿದೆ. ನಾವು ಅದನ್ನು ಪಡೆಯಬಹುದು ಅಂತ ಅವರು ಕರೆ ಕೊಡ್ತಾರೆ. ಇವತ್ತು ವಿಜ್ಞಾನ ಒಂದು ಸ್ವಲ್ಪ ಓದಿದ ಕೂಡಲೇ ಅವನು ಅಹಂಕಾರದಿಂದ ಇದೆಲ್ಲ ಸುಳ್ಳು ಡೋಂಗೆ ಅಂತ ಹೇಳುವವನು ಬಾಯಿ ಮುಚ್ಚಿಕೊಳ್ಳುವ ಸ್ಥಿತಿ ವಿಜ್ಞಾನದ ಶ್ರೇಷ್ಠ ಪುರುಷರೇ ಮಾಡಿಕೊಟ್ಟಿದ್ದಾರೆ ನಮಗೆ. ಇಷ್ಟಾದರೂ ನಮ್ಮಲ್ಲಿ ಒಂದೇ ಶಾಲೆ, ಒಂದೇ ಕಾಲೇಜಿನಲ್ಲಿ ಆಗಲಿ, ಯಾವ ಅಧ್ಯಾಪಕನಾಗಲಿ, ಎಷ್ಟು ದೊಡ್ಡ ಪ್ರೊಫೆಸರ್ ಆಗಲಿ, ಭಗವಂತನ ಸಂಬಂಧವಾಗಿ ಬೇಕಾಬಿಟ್ಟಿಯಾಗಿ ಮಾತಾಡ್ತಾನೆ ಇಲ್ವಾ? 60 ವರ್ಷ ಮಾಡಿದ ಮೇಲೆ ನೀನು ಸರಿ ಮಾಡಲಿಕ್ಕಾಗುತ್ತಾ? ಅವರೇ ಆ ಮಕ್ಕಳೇ ತಿರುಗಿ ಇವ್ರ ಕೈಯಲ್ಲಿ ಟ್ರೈನಿಂಗ್ ಆದವರೇ ಟೀಚರ್ ಆಗಿ ಬರೋದಲ್ವ? ಎಂಥ ಸ್ಥಿತಿ ಆಲೋಚನೆ ಮಾಡಿ ನೋಡಿ.
ಇದನ್ನು ಸರಿ ಮಾಡೋದು ಹೇಗೆ? 54% ಅವರು ಡೆತ್ಸ್ ಆಫ್ ಯೂತ್ ಇನ್ ಅಮೆರಿಕಾ, ಅದು ಯಾವುದಕ್ಕೆ? ಆತ್ಮಹತ್ಯೆ. ಜಪಾನ್ನಲ್ಲಿ 44% ಮಧ್ಯ ವಯಸ್ಸಿಗೆ ಬಂದವರೆಲ್ಲರೂ ಮೆಂಟಲ್ ಹಾಸ್ಪಿಟಲಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದಾರಂತೆ. ಆಮೇಲೆ ಲೇಯಿಂಗ್ ಅಂತ ಅವನೊಬ್ಬ ಹೇಳ್ತಾನೆ, ಲಂಡನ್ನಲ್ಲಿ ಈ ಇದನ್ನು ಮುಗಿಸಿದವರು PUC ಅಥವಾ ಮೆಟ್ರಿಕ್ಯುಲೇಷನ್ ಮುಗಿಸಿ ಹೈಯರ್ ಸ್ಟಡಿಗೆ ಹೋಗೋರು ಅಲ್ಲಿಗೆ ಹೋಗೋದಕ್ಕಿಂತ ಮೆಂಟಲ್ ಹಾಸ್ಪಿಟಲ್ಗಳಲ್ಲಿ ಹೋಗೋದಕ್ಕೆ ಯೋಗ್ಯರಾಗಿದ್ದಾನೆ ಅಂತ. ಅಲ್ಲ, ಇದೆಂಥ ಭಯಂಕರವಾದ ಚಿತ್ರ. ಇದು ನಮ್ಮಲ್ಲಿಯೂ ಬರ್ತಾ ಇದೆ. ಅದನ್ನು ತಡೆಯಲಿಕ್ಕೆ ಯಾರೂ ಏನೂ ಮಾಡುವ ಲಕ್ಷಣವೂ ಕಾಣುವುದಿಲ್ಲ. ಅಂದರೆ ಡೆಲ್ಲಿಯ ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ 48% ಡ್ರಗ್ ಎಡಿಕ್ಟ್ಸ್ ಅಂತ ಗೊತ್ತಾಗಿದೆ. ಅಲ್ಲ, ಇದೆಲ್ಲ ಹೇಳೋದು ಒಂದು ರೀತಿ ನಿರಾಶವಾದ ಕಾರಣ ಆಗಬಹುದು. ಅದು ಎಂಥ ವ್ಯಕ್ತಿ ಮತ್ತು ಸಮಾಜಕ್ಕಂತೆ ಹಾನಿಕಾರಕವಾದ ಪರಿಣಾಮ ಬೀರ್ತಾ ಇದೆ ಅಂತ ನಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ? ನಮ್ಮ ದೇಹಕ್ಕೆ ಕೂಡ ಮುಸಲ್ಮಾನರು ವಿರೋಧ ಮಾಡೋದಿಲ್ಲ, ಕ್ರಿಶ್ಚಿಯನ್ರು ವಿರೋಧ ಮಾಡೋದಿಲ್ಲ. ನಾನೇ ಎಷ್ಟು ಜಾತಿಯಿಂದ ಚರಿತವಾಗಿ ಹೋಗಿದೆ. ದ್ವೇಷ, ಅಸೂಯೆ, ಸಣ್ಣತನ, ಸೆಲ್ಫಿಶ್ನೆಸ್ಸು, ದುಡ್ಡು ಮಾಡೋದು, ಮೋಸ ಮಾಡೋದು, ಇದು ಎಂಥ ಎಜುಕೇಷನ್ನು, ಎಂಥ ರಾಷ್ಟ್ರ ಆಗ್ತಾ ಇದೆಯಲ್ಲ. ಅದರಿಂದ ನಾವು ಮಾಡಬೇಕಾದ ಕರ್ತವ್ಯದ ಬಗ್ಗೆ ಚಿಂತನೆ ಮಾಡಿದಾಗ ಮೂಲಭೂತವಾಗಿ ನಮ್ಮ ವ್ಯಕ್ತಿತ್ವ ಸರಿಯಾಗಬೇಕಾದರೆ ಏನು ಮಾಡಬೇಕು? ಇಬ್ಬರು ವಿದ್ಯಾರ್ಥಿಗಳು ನನ್ನ ಕಾಗದ ಬರೆದಿದ್ದರು. ಅದಕ್ಕೂ ಮೊದಲು ಸ್ವಾಮಿ ವಿವೇಕಾನಂದರು ಹೇಳಿದ್ದನ್ನು ಮಾತನ್ನು ಒಂದು ಸಲ ಇಲ್ಲಿ ಹೇಳ್ತೇನೆ. ಅಧ್ಯಾತ್ಮ ಮತ್ತು ಅದರ ಮಹತ್ವತೆಯ ಅರಿವು ಇಲ್ಲದಿದ್ದರೆ ಕೇವಲ ಭೌತ ಜಗತ್ತಿನ ಜ್ಞಾನವು ಮನುಷ್ಯನ ಹೃದಯದ ದುರಾಸೆಯ ಬೆಂಕಿಗೆ ತುಪ್ಪವನ್ನು ಸುರಿದಂತೆ ಸ್ವಾರ್ಥಪರಾಯಣರ ಕೈಯಲ್ಲಿ ಪರದ್ರವ್ಯ ಅಪಹರಣ ಮಾಡಲು ಆಯುಧವಾಗಿ ಪರಿಣಮಿಸುತ್ತದೆ ಅಥವಾ ಶೋಷಣೆಯ ಉಪಕರಣವಾಗಿ ಪರಿಣಮಿಸುತ್ತದೆ. ಆಗ ವ್ಯಕ್ತಿಯೊಬ್ಬ ಇನ್ನೊಬ್ಬನನ್ನು ಶೋಷಣೆ ಮಾಡಿ ಬದುಕುವುದನ್ನು ಕಲಿತಾನೆ ಹೊರತು ಪರಹಿತಕ್ಕಾಗಿ ತ್ಯಾಗ ಮತ್ತು ಸೇವೆಯ ಆದರ್ಶವನ್ನು ಅನುಸರಿಸಲಾರ ಅಂತ ಹೇಳಿದರು. ಅದರಿಂದ ಅಧ್ಯಾತ್ಮ ಅವಶ್ಯಕ. ವಿಜ್ಞಾನ ಒಂದು ಮುಖ, ವಿಜ್ಞಾನವೂ ಕೂಡ ಕೊನೆಯಲ್ಲಿ ಅಧ್ಯಾತ್ಮದ ಕಡೆಗೆ ತಿರುತ್ತದೆ ಅಂತ ವಿವೇಕಾನಂದರು ಒಮ್ಮೆ ಹೇಳಿದರು. ಅದು ಹೇಗೆಂದರೆ ಇವತ್ತು ವಿಜ್ಞಾನಿಯೇ ಹೇಳ್ತಾನೆ, ಈಗ ಕಾನ್ಷಿಯಸ್ನೆಸ್ ಬಗ್ಗೆ ಬಹಳ ಸ್ಟಡಿ ಮಾಡ್ತಾರೆ. ಅದರಲ್ಲಿ ಏನು ಗೊತ್ತಾಗಿದಂತೆ, ಕಾನ್ಷಿಯಸ್ನೆಸ್ ಈಸ್ ಫಂಡಮೆಂಟಲ್. ಕಾನ್ಷಿಯಸ್ನೆಸ್ಸೇ ಮುಖ್ಯ, ಅಂದರೆ ಸಚ್ಚಿದಾನಂದವೇ ಮುಖ್ಯ, ಅದರಿಂದ ಈ ಜಗತ್ತು ಬಂದಿದೆ ಅನ್ನೋ ಭಾವನೆಗೆ ಇಂಬು ಕೊಡುವಂಥ ಸನ್ನಿವೇಶಗಳಿವೆ. ಮ್ಯಾಕ್ಸ್ ಪ್ಲಾಂಕ್ ಹೇಳ್ತಾನೆ ಒಂದು ಕಡೆ, I do not believe in matter as such. I believe in an eternal, superior, all-pervading spirit which is the basis for all material manifestation. I don't hesitate to call it as God. ನೋಡಿ ಎಂಥ ಮಾತು. ಇದನ್ನು ನಮ್ಮ ಜನರು ನಮ್ಮಲ್ಲಿ ಯಾರಾದರೂ ಫಿಲಾಸಫಿ ಡಿಪಾರ್ಟ್ಮೆಂಟೆಲ್ಲ ಸ್ಟಾಪ್ ಆಗಿದೆ ಎಲ್ಲ ಯೂನಿವರ್ಸಿಟಿಗಳಲ್ಲಿ. ಸೈಕ್ಯಾಟ್ರಿಯನ್ನೇ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಷ್ಟೇ. ಆ ಜಗತ್ತಿನ ಇತಿಹಾಸವನ್ನು ಬರೆದ ವಿಲ್ಡಿರಂಟ್ ಒಂದು ಹೇಳಿದ ಮಾತು, ಅದು ಎಲ್ಲರೂ ನೆನಪಿಟ್ಕೊಳ್ಬೇಕು. ಬೇಕಾದ ಹೋಲ್ ಜಗತ್ತಿನ ಇತಿಹಾಸದಲ್ಲಿ ಮನುಷ್ಯರು ಹೇಗೆ ಬದುಕಿ ಬಾಳಿದ್ರು ಅಂತ ತಿಳಿದ ವ್ಯಕ್ತಿ. ರಿಯಲ್ ರಿವಲ್ಯೂಷನ್ ಈಸ್ ಎನ್ಲೈಟನ್ಮೆಂಟ್ ಆಫ್ ಮೈಂಡ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಕ್ಯಾರೆಕ್ಟರ್. ರಿಯಲ್ ರಿವಲ್ಯೂಷನಿಸ್ ಆರ್ ಸೈನ್ಸ್ ಆ್ಯಂಡ್ ಫಿಲಾಸಫರ್ಸ್. ಅವರು ಕೋಮುವಾದಿಗಳು, ಮೂರ್ಖರು, ಗತಕಾಲದ ಏನನ್ನೋ ಅಗಿತಾ ಇರುವವರು ಅಲ್ವಾ. ಅವರನ್ನು ಜಾಗ ಇಲ್ಲ ಅವರಿಗೆ ಸೆಕ್ಯುಲರ್ ಕಂಟ್ರಿಯಲ್ಲಿ. ಈ ರಾಜಕೀಯದ ರಾಗದ್ವೇಷ ಈ ಸಿದ್ಧಾಂತಕ್ಕೆ ಕಟ್ಟು ಬಿದ್ದು ಸತ್ಯವನ್ನು ಹಿಸತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಎಚ್ಚರ. ನಾನು ನಿಮಗೆ ಹೇಳಿದೆ, ವಿದ್ಯಾರ್ಥಿಯೊಬ್ಬ ಕಾಗದ ಬರೆದಿದ್ದ, ತನ್ನ ಕಾಲೇಜು ಜೀವನದ ಅನುಭವವನ್ನು ಹೇಳಿಕೊಂಡಿದ್ದ. ನಾನು ಕಾಲೇಜಿನಲ್ಲಿರುವ ದಿನಗಳಲ್ಲಿ ನನ್ನ ಪ್ರಾಧ್ಯಾಪಕರೊಬ್ಬರು ದೇವರು, ಧರ್ಮ, ಸಂಸ್ಕೃತಿ ಎನ್ನುವುದಿಲ್ಲ, ಅದೆಲ್ಲ ಬೊಗಳೆ, ತೀರಾ ಅವೈಜ್ಞಾನಿಕ, ನಮ್ಮ ಧರ್ಮ ಆಚರಣೆ ಸಂಪ್ರದಾಯಗಳಲ್ಲಿ
ತಲೆಗುಡೆ ಇಲ್ಲದವುಗಳು ವಿದ್ಯಾವಂತರಾಗುತ್ತಿರುವ ನೀವು ಇಂತಹ ಮೌಲ್ಯಗಳನ್ನು ಸಮಾಜದಿಂದ ಕಿತ್ತಿಸಬೇಕು ಎಂದು ಆಗಾಗ ಹೇಳುತ್ತಿದ್ದರು. ಇನ್ನೊಬ್ಬರು ಪಾಠ ಪ್ರವಚನಗಳ ನಡುವೆ ಕ್ಷುಲ್ಲಕವೆನ್ನುವಂತೆ ಮಾತನಾಡುತ್ತಿದ್ದರು. ಈ ಸಂಸ್ಕೃತಿಯಲ್ಲ, ಈ ಮಂದಿ ಅವ ಬರ್ತದೆ ನನಗೆ, ತನ್ನನ್ನು ತಾನೇ ವೈಚಾರಿಕರು, ಬುದ್ಧಿಜೀವಿಗಳು, ಇದು ನಾನು ಬರ್ತದೆ, ಬೇರೆ ಯಾರಿಗೂ ಹೇಳಬೇಡಿ. ಆಮೇಲೆ ಬುದ್ಧಿಜೀವಿಗಳನ್ನೋರಿಗೆ ನನ್ನ ಗೌರವವೇ ಉಂಟು, ಅದು ನಾನು ಹೀಗೆ ಅರ್ಥ ಕೊಟ್ಟೆ. ಈ ಮಂದಿ ತಮ್ಮನ್ನು ತಾವೇ ವೈಚಾರಿಕ ಬುದ್ಧಿಜೀವಿಗಳು ಎಂದರೆ ಪರರ ಬುದ್ಧಿಯನ್ನು ತಿಂದು ಬದುಕುವ ಜೀವಿ ಎಂದರ್ಥವೇ ಎಂದು ಸಹಸ್ರಾರು ಯುವಕರ ಬಾಳ್ವೆಯನ್ನು ಕತ್ತಲೆಗೆ ಒಯ್ದು ಸಮಾಜಕ್ಕೆ ದ್ರೋಹಗೊಳಿಸಿದ್ದಾರಲ್ಲವೆಂದು ಆತ ಕೇಳಿದ್ದು ನನ್ನ ಹತ್ರ, ನಾನಲ್ಲ. ಇನ್ನೊಬ್ಬ ಬರೀತಾರೆ, ನನಗೆ ದೇವರಲ್ಲಿ ನಂಬಿಕೆ ಇಲ್ಲ. ಮೊದಲು ಸ್ವಲ್ಪ ಇತ್ತು, ಕಾಲೇಜಿಗೆ ಹೋದ ಮೇಲೆ ಹೆಚ್ಚು ವೈಚಾರಿಕ ವಿಚಾರಗಳನ್ನು ಮನನ ಮಾಡಿದ ಮೇಲೆ ದೇವರ ಧರ್ಮ ಬರೀ ಕಲ್ಪನೆ ಕಗ್ಗಗಳೆನಿಸುತ್ತದೆ. ದಯಾಮಯನಾದ ದೇವರು ಇದ್ದರೆ ಈ ಜಗತ್ತಿನ ಏಕೆ ಕಷ್ಟಕೋಟಲೆಗಳು, ದುಃಖ ದುಮ್ಮಾನಗಳು? ಈಗ ಇದನ್ನೆಲ್ಲ ಯೋಚಿಸುತ್ತಾ ನನಗೆ ಮನಃಶಾಂತಿಯೂ ಇಲ್ಲ, ಏನು ಮಾಡೋದು ಅಂತ ಕೇಳಿದ. ಅಂದರೆ ಶಾಲಾ ಕಾಲೇಜಿನಲ್ಲಿ ಬೇಕಾದಷ್ಟು ವಿಚಾರಗಳನ್ನು ತಿಳಿಸ್ತಾರೆ. ನಾನು ಸಿಂಗಾಪುರದಲ್ಲಿದ್ದಾಗ ನೋಡಿದೆ, ಚಿಕ್ಕ ಮಕ್ಕಳು LKG UKG ಹೋಗುವ ಮಕ್ಕಳು ಆಟ ಆಡಲಿಕ್ಕೆ ಅಂತ ಕಂಪ್ಯೂಟರ್ ಉಪಯೋಗಿಸ್ತಾ ಇದ್ದಾರೆ. ಅವರೀಗ ಕಂಪ್ಯೂಟರ್ನಲ್ಲಿ ರಿಸರ್ವ್ಡ್ ಆಗಿರ್ಬೋದು, ಬಹಳ ಬುದ್ಧಿವಂತರಾಗಿರ್ಬೋದು. ಸದಾ ಅಕ್ಷರದ ಹೊರಗಡೆ ವಿಚಾರ, TV, ಅದರ ಮೂಲಕ ಈ ಹೊರಚ್ಚಾದ ಅದನ್ನು, ಆ ಶಬ್ದವನ್ನು ನಮ್ಮ ಸ್ವಾಮಿಗಳು ಅಲ್ಲಿ ಹೊರನರಸೀಪುರದ ಸ್ವಾಮಿಗಳು ಉಪಯೋಗಿಸ್ತಾರೆ. ಹೊರಚ್ಚಾಗಿ ಮನಸ್ಸನ್ನು ಹೊರಗಡೆಗೆ ತಿರುಗಿಸುವ ಕಾರ್ಯಕ್ರಮ ನಡೀತಾ ಇದೆ ನೋಡಿ, ಎಂಥ ಆಶ್ಚರ್ಯ ಇದು. ಇಲ್ಲಿ ಸರಿ ಮಾಡಲಿಕ್ಕೆ ಆಗುವುದಿಲ್ವಾ? ದೇವರಲ್ಲಿ ವಿಶ್ವಾಸವಿಡುವುದು ಅಷ್ಟು ದೊಡ್ಡ ತಪ್ಪ? ಮೂಢನಂಬಿಕೆಯ ಪರಾಕಾಷ್ಠೆಯ? ಅದಾಗುತ್ತಾ ಹಾಗೆ? ಇದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸೋದು ಉಂಟಾ? ಹಿಂದೂಗಳಾದವರು ಇವನು ಅಲೆಕ್ಸಿಸ್ ಕ್ಯಾರಲ್, ಅವನು ನೊಬೆಲ್ ಪ್ರೈಸ್ ಸಿಕ್ಕಿತ್ತು. ಮ್ಯಾನ್ ಅನ್ನೋವಂಥ ಪುಸ್ತಕಗಳಿಂದ ಒಳ್ಳೆ ವಿಚಾರವಂತ. ಆತ ಹೇಳಿದ ಒಂದು ಮಾತಿದೆ ಇಲ್ಲಿ, ಅವನು ಹೇಳ್ತಾನೆ, ಪ್ರೇಯರ್ ಈಸ್ ದ ಮೋಸ್ಟ್ ಪವರ್ಫುಲ್ ಫಾರ್ಮ್ ಆಫ್ ಎನರ್ಜಿ ಒನ್ ಕ್ಯಾನ್ ಜನರೇಟ್. ಇಟ್ ಈಸ್ ಎ ಫೋರ್ಸ್ ಆ್ಯಸ್ ರಿಯಲ್ ಆಸ್ ಟೆರೆಸ್ಟ್ರಿಯಲ್ ಗ್ರಾವಿಟಿ. ಆ್ಯಸ್ ಎ ಫಿಸಿಷಿಯನ್ ಐ ಹ್ಯಾವ್ ಸೀನ್ ಮೆನ್ ಲಿಫ್ಟೆಡ್ ಔಟ್ ಆಫ್ ಡಿಸೀಸ್ ಆ್ಯಂಡ್ ಮೆಲಾಂಕಲಿ ಬೈ ಸಿರೀನ್ ಎಫರ್ಟ್ ಆಫ್ ಪ್ರೇಯರ್. ಈಗ ಹೇಳಿದ್ದಾರೆ, like radium it is self-regenerating energy. When we pray, we link ourselves with the inexhaustible motive force that spins the universe. ಎಂಥ ಮಾತು, ಎಂಥ ಮಾತು! ಇಡೀ ರಾಷ್ಟ್ರದಲ್ಲಿ ಒಬ್ಬ ಮೇಷ್ಟ್ರು ಹೇಳಲಿಕ್ಕೆ, ಅಂತಹ ವಾಕ್ಯವನ್ನು ಹೇಳಲಿಕ್ಕೆ ನಾಚಿಕೆ ಪಡ್ತಾರೋ ಇಲ್ವ ಹೇಳಿ? ವಿಜ್ಞಾನಿ ಹೇಳಿದ ಮಾತು. ಇನ್ನೂ ನಾಳೆಗೆ ನನ್ನ ಹತ್ರ ಇನ್ನೂ ವಸ್ತುಗಳು ಅಂತ ನಿಮಗೆ ತಿಳಿಸಲಿಕ್ಕೆ, ಒಂದೇ ಸಲ ಖರ್ಚು ಮಾಡೋದಿಲ್ಲ ಪೂರ್ಣ ಆಯಿತಾ. ಮತ್ತು ಇಲ್ಲಿ ನೋಡಿ, ಮುಸಲ್ಮಾನಾದರೂ ಪ್ರೇ ಮಾಡಿದರೆ ಅವನಿಗೂ ಒಳ್ಳೆಯದಾಗುತ್ತೆ, ಹಿಂದೂ ಮಾಡಿದರೂ ಒಳ್ಳೆಯದಾಗುತ್ತೆ, ಕ್ರಿಶ್ಚಿಯನ್ ಮಾಡಿದರೂ ಒಳ್ಳೆಯದಾಗುತ್ತೆ. ಈ ಧಾರ್ಮಿಕರು, ಅವರಲ್ಲಿ ಉದಾರವಾದಿಗಳಿದ್ದಾರೆ, ಅವ್ರು ಸ್ವಲ್ಪ ಆದರೂ ಆಲೋಚನೆ ಮಾಡೋದು ಬೇಡವಾ? ಈ ಯೂನಿವರ್ಸ್ ಅಂತ ಹೇಳುವ ಅಲ್ಲಿ ಅವನು ಅಷ್ಟು ಶತಮಾನಗಳ ಹಿಂದೆ ಹುಟ್ಟಿದ ಅಲ್ಲ, ಅದು ಅವನ ಜಾಗ, ಅಲ್ಲಿ ಹುಟ್ಟಿದ, ಅವನೇನೋ ಹೇಳಿದ, ಅದು ಮಾತ್ರ ಸತ್ಯ, ಬಾಕಿ ಎಲ್ಲರೂ ಸುಳ್ಳೆ ಅಂತ ಹೇಳುವೆ? ಅಥವಾ ನಾವು ವೇದದಲ್ಲಿ ಹೇಳೋ ಅಲ್ಲಿ ಮಾತ್ರ ಸತ್ಯ ಅನ್ನೋದೇ? ಭೂಮಿ ಚಪ್ಪಟೆ ಗುಂಡಾಗಿಲ್ಲ ಅಂತ ಆ ಕಾಲದಲ್ಲಿ ಗೊತ್ತಿರಲಿಲ್ಲ, ಕೆಲವರಿಗೆ ಭಾರತೀಯರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಈಗ ನಮ್ಮ ಪುಸ್ತಕದಲ್ಲಿ ಹಾಗೆ ಬರೆದಿಲ್ಲ, ನಮ್ಮ ಕುರಾನ್ನಲ್ಲಿ ಬೈಬಲ್ನಲ್ಲೇ ಬರೆದಿಲ್ಲ. ಅದನ್ನು ಚಪ್ಪಟೆ ಅಂದರೆ ನಾನು ಒಪ್ಪುವುದಿಲ್ಲ. ಈಗ ಹೇಳಿಯಲ್ಲ ಯಾರಾದರೂ? ಎಲೆಕ್ಟ್ರಿಸಿಟಿ, ಹಿಂದೂಗಳ ಎಲೆಕ್ಟ್ರಿಸಿಟಿ ಬೇರೆ, ಕ್ರಿಶ್ಚಿಯನ್ರದ್ದು ಬೇರೆ. ಅದು ಇಸ್ಲಾಮಿನಲ್ಲಿ ಎಲೆಕ್ಟ್ರಿಸಿಟಿ ಅಂತ ನಮ್ಮ ಅದರಲ್ಲಿಲ್ಲ. ಈಗ ಅದನ್ನು ನಮಗೊಂದು ಎಲ್ಲ ಕಡೆ ಇದೆ, ಅದು ಒಂದೇ ತತ್ವ ಅಂತ ನಾವು ಒಪ್ಪೋದಿಲ್ಲ, ನಮ್ಮದೇ ಬೇರೆ ಅಂತ ಹೇಳುವ ಬುದ್ಧಿವಂತರು, ಹೈಯಲ್ಲಿ ಇಂಟೆಲಿಜೆಂಟ್. ಏನು ಮಾಡೋದು? ಎಷ್ಟು ಜಗಳ! ಅದರಿಂದ ವಿಜ್ಞಾನ ಹೇಗೆ ನೋಡಿ ಸತ್ಯವನ್ನು ನೋಡಬೇಕಂತ ಹೊರಟು ಮೊದಲು ಬೇರೆ ಕಾರಣಗಳಿಂದ ಅದಿಲ್ಲ ಇದಿಲ್ಲ ಅಂದರು, ಈಗ ಅದನ್ನು ಒಪ್ಪಿಕೊಂಡಿದೆ.
24% ಕರ್ಮ ಜನ್ಮಾಂತರವನ್ನು ಹೋಗ್ತಾರೆ ಅಂತ ಇತ್ತೀಚೆಗೆ ಪೇಪರ್ನಲ್ಲಿ ಬಂದಿತ್ತು ವಿಜಯ ಕರ್ನಾಟಕದಲ್ಲಿ. ಅದು ಮೂಢನಂಬಿಕೆ. ಕರ್ಮ ಅಂದರೆ ಮೂಢನಂಬಿಕೆ. ನಮ್ಮೆಲ್ಲ ಕಷ್ಟಕ್ಕೂ ಕರ್ಮವೇ ಕಾರಣ ಅಂತ ಹೇಳಬೇಕಲ್ಲ. ಅದು ಸಹ ನಾವು ಒಪ್ಪುವುದಿಲ್ಲ. ಇತರರು ನಮ್ಮನ್ನು ತುಳಿದಂತೆ ಅದನ್ನೇ ಅವರನ್ನು ನಾವು ತುಳಿತೇವೆ ಇದೆ. ಅದು ತುಳಿತ ಉಂಟು ಎಲ್ಲ. ಗಂಡ ಹೆಂಡತಿ, ಹೆಂಡತಿ ಗಂಡ ಎಲ್ಲರೂ ತುಳ್ಕೊಳ್ತಾ ಇದ್ದಾರೆ. ಒಬ್ಬರನ್ನೊಬ್ಬರು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಅದು ಪ್ರತ್ಯೇಕ. ನಾವು ಮೇಲೆ ಇರೋದು ಬೇಡವಾ? ನಾವು ಮೇಲ್ಬೇಕಾದ್ರೆ ನಾವೇ ಹೋರಾಟ ಮಾಡಬೇಕಲ್ವೇ? ಅಂದರೆ ಇಡೀ ರಾಷ್ಟ್ರದ ಬೆನ್ನೆಲುಬನ್ನು ಇದನ್ನು ಸರಿಪಡಿಸಬೇಕು. ಆ ವಿಚಾರ ಪ್ರಸಾರವಾಗಬೇಕು. ಜನರಲ್ಲಿ ಶ್ರದ್ಧಾ ಭಕ್ತಿ ಉದಿಸಬೇಕು. ಎಲ್ಲರೂ ಒಳಿತಿಗಾಗಿ ಪ್ರಾರ್ಥಿಸುವಂತಾಗಬೇಕು. ಅಂಥ ಒಂದು ಕಾರ್ಯಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಜನರು ಯಾವುದೇ ರೀತಿಯಲ್ಲಾಗಲಿ. ನಾನು ಕೆಲವು ಕಡೆ ಹೇಳೋದು, ಎಲ್ಲರೂ ಬೆಳಿಗ್ಗೆ ಎದ್ದು ಮತ್ತೇನು ಮಾಡೋದು ಬೇಡ, ಎಲ್ಲರಿಗೂ ಶುಭವಾಗಲಿ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ ಒಳಿತಾಗಲಿ. ಪೂರ್ವ ದಿಕ್ಕಿಗೆ ಹೇಳಿ ಒಂದಿಷ್ಟು 10 ಸಲ, ಪಶ್ಚಿಮ ದಿಕ್ಕಿಗೆ, ದಕ್ಷಿಣಕ್ಕೆ, ಉತ್ತರಕ್ಕೆ, ಸೈಡ್ಗೂ ಕಲಿಸಿ ಇಷ್ಟು ಥಾಟ್ ಸರಿ ನಾಸ್ತಿನೋ ಭಗವಂತವು ಅಂತ. ಅದರಿಂದೂ ಪ್ರಯೋಜನ ಆಗ್ತದೆ. ಯಾಕಂದರೆ ಥಾಟ್ ಟ್ರಾವೆಲ್ಸ್ ಅಂತ ಹೇಳ್ತಾರೆ. ಇತ್ತೀಚೆಗೆ ಕೇಳಿದೆ, ಒಂದೇನೋ 12ನೇ ಇಸ್ವಿಗೆ ಗಲಾಟೆ ಆಗ್ತದೆ, ಧ್ವಂಸ ಧೂಳಿಪಟ ಆಗ್ತದೆ ಅಂತೇನೋ ಕೇಳಿದೆ. ಅದು ಆಗದೇ ಇದ್ದಿತ್ತು. ಆದರೆ ನೀವು ಲಕ್ಷಾಂತರ ಜನರು ಅದನ್ನು ನೋಡುವುದರಿಂದ ಅದು ಆಗತ್ತೆ ಅಂತ ಜಪ ಮಾಡಿದರೆ ಹಾಗೇ ಹೋಗುತ್ತೆ. ಥಾಟಿಗೆ ಶಕ್ತಿ ಇದೆ ಅಂತ ಗೊತ್ತಾಗಿದೆ. ಎಲ್ಲ ಇತ್ತೀಚೆಗೆ ಎಷ್ಟೋ ಜನರು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪುಸ್ತಕ ಎಲ್ಲ ಬೇಕಾದಷ್ಟು ಬರೀತಾರೆ, ತುಂಬ ಕರೀತಾರೆ, ಭಾಳ ಚೆನ್ನಾಗಿ ಬರೀತಾರೆ, ಎಲ್ಲ ಸರಿಯೇ. ಅದರಲ್ಲಿ ದೇವರು, ಆತ್ಮ, ಸಂಸ್ಕಾರ ಮುಂತಾದ ಭಾರತೀಯ ಕಲ್ಪನೆಗಳಿಲ್ಲ. ನಾನೊಂದು ಪುಸ್ತಕ ಬರೆದೆ, ಬದುಕಲು ಕಲಿಯಿರಿ. ಅದು ಏಕಪ್ರಕಾರವಾಗಿ ಎಲ್ಲ ಕಡೆ ಪ್ರಚಾರ ಆಗ್ತದೆ. ಅದರಲ್ಲಿ ಭಾರತೀಯ ಕನ್ಸೆಪ್ಟಿಗೆ ಸ್ವಲ್ಪ ಬೆಲೆಗಿದೆ. ನಮ್ಮ ಜನರಿಗೆ ಅದು ಬೇಕು. ಅದನ್ನು ಸರಿಯಾಗಿ ತಿಳಿಸಿಕೊಡ್ಬೇಕು. ಆದರೆ ಶಾಲಾ ಕಾಲೇಜುಗಳಲ್ಲಿ ಈ 60 ವರ್ಷಗಳಲ್ಲಿ ಗ್ರೇಟ್ ಜವಾಹರ್ಲಾಲ್ ನೆಹರು ಅವರು ಹಾಗೆ ಮಾಡಿ ದೇವರಿಗೆ ಒಂದು ಥ್ಯಾಂಕ್ಸ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆಗೋಯ್ತದೆ. ಅದೊಂದು ದುಃಖದ ದುಸ್ವಪ್ನ. ಅವರು ಒಂದು ಸಲ ಒಂದು ಭಗವದ್ಗೀತೆ ಶ್ಲೋಕ ಹೇಳಬೇಕಂತ ಪ್ರಯತ್ನ ಮಾಡಿದ್ರಂತೆ. ನನಗೆ ನಾಚಿಕೆಯಾಗಿ ಹೇಳಲೇ ಇಲ್ಲ. ನಾನು ಹೇಳೋದು ನಮ್ಮ ಜನರ ಅವಸ್ಥೆಯಿಂದ. ಇದಕ್ಕೆ ಯಾರು ಕಾರಣರು? ವೈಜ್ಞಾನಿಕ ದೃಷ್ಟಿ ಒಳ್ಳೆಯದು. ವೈಜ್ಞಾನ ಸತ್ಯಕ್ಕೆ ಪ್ರಾಮುಖ್ಯ ಕೊಡ್ತದೆ. ಆಮೇಲೆ ತಿಳಿಯುವ ಹಂಬಲ ಇದೆ. ಆ ತಿಳಿಯುವ ಹಂಬಲ ಹೊರ ಜಗತ್ತಿನ ಕುರಿತಾಗಿರಬಹುದು. ಆದರೂ ಮುಂದೆ 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 ಹೋದಾಗ ಇವತ್ತು ಕ್ವಾಂಟಮ್ ಥಿಯರಿ ಬಂದಿದೆ. ಸೂಕ್ಷ್ಮಾತಿ ಸೂಕ್ಷ್ಮವಾದ ಅಣುಕಣಗಳಿಂದ ವಿಶ್ವ ಬ್ರಹ್ಮಾಂಡ ರಚಿತವಾಗಿದೆ. ಅಷ್ಟು ನಿಯಮವಾಗಿ ರೀತಿಯಲ್ಲಿ ನಡೀತಾ ಇದೆ ಅಂತ ಗೊತ್ತಾಗಿದೆ. ಅದರ ಹಿನ್ನೆಲೆಯಲ್ಲಿ ಕಾನ್ಷಿಯಸ್ ಪ್ರಿನ್ಸಿಪಲ್ ಇದೆ ಅಂತ ಗೊತ್ತಾಗ್ತಾ ಇದೆ. ಅಂದರೆ ಅಲ್ಲಿ ವೇದಾಂತಕ್ಕೆ ಸಮೀಪ ಬಂದಿದ್ದಾರೆ. ಇದನ್ನು ತಿಳ್ಕೊಂಡು ನಾವು ಮಾತ್ರ ಒಂದು ಊಡಿ ಎಲ್ಲರೂ ಒಗ್ಗಟ್ಟಾಗುವುದಲ್ಲ, ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಸಾಮರ್ಥ್ಯ ಇದೆ. ಇವತ್ತೊಂದು ಯೋಗ ನೋಡಿ, ಅದೇನು ಜನರಿಗೆ ಉಪಕಾರವಾಗ್ತದೆ ಅಂತ ತಿಳಿದ ಮೇಲೆ ಎಲ್ಲರಿಗೂ ಅದನ್ನು ಅನುಸರಿಸ್ತಾರೆ ಇಲ್ವ? ಹಾಗೆ ಈ ಪರತತ್ವ, ಇದರ ಬಗ್ಗೆ ನಮ್ಮ ಋಷಿಗಳು ಕಂಡುಕೊಂಡಂತಹ ಸತ್ಯವನ್ನು ಅರ್ಥ ಮಾಡಿಕೊಂಡದ್ದಾದರೆ ವ್ಯಕ್ತಿಯ ಜೀವನದ ಅಭ್ಯುದಯದ ಜೊತೆಗೆ ಸಮಾಜದ ಕಲ್ಯಾಣ ಸಾಧ್ಯವಾಗುವ ಸಂಭವ ಉಂಟಾ ಇಲ್ವ? ನನಗೆ ಗೊತ್ತಿಲ್ಲ. ನಾನು ಚಿಂತನೆ ಮಾಡಿದ ವಿಧಾನ ಇದು. ಆಮೇಲೆ ಗೊತ್ತಾಗಿದೆ. ಎರಿಕ್ ಫಾರ್ಮ್ ಅಂತ ದೊಡ್ಡ ಸೈಕ್ಯಾಟ್ರಿಸ್ಟ್ ಹೇಳಿದ್ದು, ಈವನ್ ನ್ಯೂರೋಸಿಸ್ ಈಸ್ ದ ರಿಸಲ್ಟ್ ಆಫ್ ಕನ್ಫ್ಲಿಕ್ಟ್ ಬಿಟ್ವೀನ್ ಮ್ಯಾನ್ಸ್ ಇನ್ಹರೆಂಟ್ ಪವರ್ಸ್ ಆ್ಯಂಡ್ ದೋಸ್ ಫೋರ್ಸಸ್ ವಿಚ್ ಬ್ಲಾಕ್ ದ ಡೆವಲಪ್ಮೆಂಟ್. ಅಂತರಂಗದಲ್ಲಿರುವ ಆಧ್ಯಾತ್ಮಿಕವಾದ ಶಕ್ತಿಗೆ ವ್ಯಕ್ತವಾಗಲಿಕ್ಕೆ ಬಿಡದಿರುವಂತೆ ಮಾಡುವುದರಿಂದ ನರದೌರ್ಬಲ್ಯವೇ ನಾನಾ ಥರದ ತೊಂದರೆ ಉಂಟಾಗ್ತದೆ ಅಂತ ಹೇಳ್ತಾನೆ. ಅಂದರೆ ಭಗವದ್ವಿಶ್ವಾಸ, ಆತ್ಮವಿಶ್ವಾಸ, ಸತ್ಕರ್ಮದಿಂದಲೇ ಶ್ರೇಯಸ್ಸು ಎನ್ನುವ ವಿಶ್ವಾಸವನ್ನು ಬೆಳೆಸಿಕೊಳ್ಳದೆ ಮನುಷ್ಯ ಉನ್ನತ ಮಾನವನಾಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೇ. ಅದರಿಂದ ಈ ವಿಚಾರಗಳನ್ನು ಮನಗೊಂಡು ನಾವು ಮಾಡಬೇಕಾದ ಕೆಲಸ ಇದೆ. ಮುಂದಿನ ಪೀಳಿಗೆಗೆ ಒಳ್ಳೆಯದನ್ನು ಕೊಡಬೇಕು. ಇಲ್ಲದಿದ್ದರೆ ಅಪಾರವಾದ ದುಃಖ ಉಂಟಾಗ್ತದೆ. ಭಗವಂತನಲ್ಲಿ ಶ್ರದ್ಧೆ ಇರುವುದು ವೀಕ್ನೆಸ್ ಅಲ್ಲ, ಹೆಡ್ ಕೆಲಸ ಅಲ್ಲ, ಎಂಥದ್ದು ಕೋಮವಾದ ಅಲ್ಲ. ಏನು ಎಲ್ಲ ಕಡೆಯಲ್ಲಿರೋದು ಅದೇ ತತ್ವ.
ಸ್ವಲ್ಪ ಉದಾರವಾದಿಗಳಾದ ಮುಸಲ್ಮಾನ್ ಲೀಡರ್ಸು, ಕ್ರಿಶ್ಚಿಯನ್ ಲೀಡರ್ಸು ಇದನ್ನು ಅರ್ಥ ಮಾಡಿಕೊಂಡ್ರೆ ಎಂಥ ಬದಲಾವಣೆ ತರಬಹುದು, ಎಷ್ಟು ಬದಲಾವಣೆ. ನಾವೆಲ್ಲ ಒಂದೇ ತಂದೆ ತಾಯಿಯ ಮಕ್ಕಳು. ಯಾವ ಮಕ್ಕಳು ಜಗಳಾಡಿ ಒಬ್ಬರನ್ನೊಬ್ಬರು ಕುಂದ್ಕೊಂಡ್ರೆ ತಂದೆ ತಾಯಿ ಖುಷಿಯಾಗುತ್ತಾ? ಹಾಗೆ ಅಲ್ವಾ? ಇಷ್ಟು ಭಾವನೆ ನೋಡಿ, ಇಷ್ಟು ಇಂಟೆಲಿಜೆನ್ಸು, ವಿಜ್ಞಾನ ಮುಂದುವರಿದೆ, ಆದರೆ ಮನುಷ್ಯರು ತಿಳ್ಕೊಳ್ತಾ ಇಲ್ಲ. ಅವರಿಗೆ ಸದ್ಬುದ್ಧಿ ಬರುವಂತೆ ನಾವು ಪ್ರಾರ್ಥಿಸಬೇಕು. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.